Welcome to LMS, Department of Collegiate and Technical Education, Unit 3, Friction, Session number 2, and this is a subject of Mechanics of Machines. Myself, Venkatesh, lecturer in Mechanical Engineering, Government Polytechnic, Kerpet. So, outcome of these sessions: to get the knowledge about coefficient of friction, to get the knowledge about types of limiting friction, to get the knowledge about limiting angle of friction, to get the knowledge about angle of repose. Overview. In these sessions, I am going to teach about coefficient of friction, limiting angle of frictions, angle of repose. So recap. In a previous classes, we already discussed about the friction. You know that the friction experienced by the two body when rubbing with each other or sliding with each other or resisting force offered. So in a sliding, so when between two material or rubbing with each other, ಸ್ಲೈಡ್ ಆಗುವಾಗ ರಬ್ಬಿಂಗ್ ಆಗುವಾಗ ಅಂತ ಒಂದು ಫೋರ್ಸ್ ಏನು ಎಕ್ಸರ್ಟ್ ಆಗುತ್ತೆ ಅದನ್ನು ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಹಿಯರ್ ಇಟ್ಸ್ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಫ್ರಿಕ್ಷನ್ಸ್. ಹಿಯರ್ ದ ಸ್ಟಾಟಿಕ್ ಫ್ರಿಕ್ಷನ್ಸ್. ಸೊ ಸ್ಟಾಟಿಕ್ ಫ್ರಿಕ್ಷನ್ ಮೀನ್ಸ್ ದ ಫ್ರಿಕ್ಷನ್ ಎಕ್ಸ್ಪೀರಿಯನ್ಸ್ಡ್ ವೆನ್ ಅಟ್ ರೆಸ್ಟ್. ಸೊ ರೆಸ್ಟಲ್ಲಿದ್ದಾಗ ಫ್ರಿಕ್ಷನ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು ಅದನ್ನು ನಾವು ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ another is a dynamic friction or kinetic friction. The friction experienced by the two body when at ಮೋಷನಲ್ಲಿ ಇರಬೇಕಾದ್ರೆ, ಮೂವಿಂಗಲ್ಲಿ ಇರಬೇಕಾದ್ರೆ ಏನೆಲ್ಲ ಫ್ರಿಕ್ಷನ್ ಎಕ್ಸರ್ಟ್ ಆಗುತ್ತೆ ಅದನ್ನು ನಾವು ಡೈನಮಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಆಲ್ಸೋ ಕಾಲ್ಡ್ ಆಸ್ ಕೈನೆಮೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಕೈನೆಟಿಕ್ ಫ್ರಿಕ್ಷನ್. ಸೊ ಹಿಯರ್ ದ ಕೈನೆಟಿಕ್ ಫ್ರಿಕ್ಷನ್ ಫರ್ದರ್ ಕ್ಲಾಸಿಫೈಡ್ ಸ್ಲೈಡಿಂಗ್ ಫ್ರಿಕ್ಷನ್ ಇದೆ. ಅಂದರೆ ವೆನ್ ಟೂ ಬಾಡಿ ವಿಲ್ ಬಿ ಸ್ಲೈಡ್, ಸೊ ರೆಸಿಪ್ರೊಕೇಟಿಂಗ್ ಸ್ಲೈಡಿಂಗ್ ಮೋಷನ್ ಆಗುವಂಥದ್ದು ಆಗೋದಾದರೆ ಅದನ್ನು ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ರೋಲಿಂಗ್ ಫ್ರಿಕ್ಷನ್, ರೋಲ್ ಆಗೋದು ಒನ್ ಓವರ್ ದಿ ಅದರ್. ಸೊ ಒನ್ ಓವರ್ ದಿ ಅದರ್ ನಿಮಗೆ ರೋಲ್ ಆಗೋದು. ಈಗ ನಿಮಗೆ ಬಸ್ಸು ಮತ್ತು ಟೈರು ಮತ್ತು ರೋಡು ಸರ್ಫೇಸ್ ಏನಿದೆ, ಸರ್ಫೇಸ್ ಮೇಲೆ ನಮ್ಮ ಟೈರು ಉರುಳುತ್ತೆ. ಸೊ ಅದನ್ನು ವಿ ಕಾಲ್ ಇಟ್ ಆಸ್ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಅದೇ ರೀತಿ ಪಿವೋಟ್ ಫ್ರಿಕ್ಷನ್. ದ ಪಿವೋಟ್ ಫ್ರಿಕ್ಷನ್ ಎಕ್ಸ್ಪೀರಿಯನ್ಸ್ಡ್ ಇನ್ ಎ ಪುಟ್ ಸ್ಟೆಪ್ ಬೇರಿಂಗ್ ಆರ್ ಕಾನಿಕಲ್ ಬೇರಿಂಗ್ ಆರ್ ವಾಟ್ ಎವರ್. ಇಲ್ಲಿ ನಿಮಗೆ ಪಿವೋಟ್ ಫ್ರಿಕ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ರೀತಿ ಫರ್ದರ್ ಕ್ಲಾಸಿಫಿಕೇಷನ್ ಇದೆ. ಬೌಂಡ್ರಿ ಫ್ರಿಕ್ಷನ್ ಇದೆ. ಸೊ ಥಿನ್ ಲೇಯರ್ ಫ್ರಿಕ್ಷನ್ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಆಯಿಲ್ನೆಸ್. ಸೊ ಆಯಿಲ್ ನೀವು ಲೂಬ್ರಿಕೆಂಟ್ ಏನು ಅಪ್ಲೈ ಮಾಡ್ತೀವಿ ಆ ಲೂಬ್ರಿಕೆಂಟು ಇದರದ್ದು ಥಿಕ್ನೆಸ್ ನಿಮಗೆ ತುಂಬ ಕಡಿಮೆ ಇತ್ತು ಅಂದರೆ ಥಿನ್ ಲೇಯರ್ ಲೂಬ್ರಿಕೆಂಟ್ ಅಂತ ಕರಿತೀವಿ. ಸೊ ಅದೇ ರೀತಿ ನಿಮಗೆ ಥಿಕ್ ಲೇಯರ್, ದೆರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಮೆಟೀರಿಯಲ್, ದೆರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ಟೂ ಮೆಟೀರಿಯಲ್. ಸೊ ಈ ಲೂಬ್ರಿಕೆಂಟೇ ಅದನ್ನು ಗ್ಯಾಪ್ ಮೇಂಟೈನ್ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಥಿಕ್ ಲೇಯರ್ ಲೂಬ್ರಿಕೆಂಟ್ ಅಂತ ಕರಿತೀವಿ ಆರ್ ವಿಸ್ಕಸ್ ಫ್ರಿಕ್ಷನ್ ಅಂತ ನಾವು ಕರಿತೀವಿ. ಸೊ ಡ್ರೈ ಫ್ರಿಕ್ಷನ್ ಅಂತಲೂ ಇದೆ. ಸೊ ಡ್ರೈ ಫ್ರಿಕ್ಷನ್ ದೆರ್ ಇಸ್ ನೋ ಲೂಬ್ರಿಕೆಂಟ್ ಮೀನ್ಸ್ ಆಬ್ಸೆನ್ಸ್ ಆಫ್ ಲೂಬ್ರಿಕೆಂಟ್. ಈ ಆಬ್ಸೆನ್ಸ್ ಆಫ್ ಲೂಬ್ರಿಕೆಂಟ್ ದೆರ್ ಇಸ್ ಎ ಫ್ರಿಕ್ಷನ್ ಎಕ್ಸರ್ಟೆಡ್. So therefore we call it as a dry friction. So you know that the friction here, the due to rubbing with each other or sliding with each other, it will be converted into kinetic energy in the form of heat ಆಗಿ ನಿಮಗೆ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ನಮಗೆ ಲೂಬ್ರಿಕೆಂಟ್ ವಿಲ್ ಬಿ ವೆರಿ ನೆಸೆಸರಿ. ಸೊ therefore reducing of friction. Another one is a loss of solid friction. You know that different loss of friction ಇದೆ. ಕೈನೆಟಿಕ್ಸ್ ಫ್ರಿಕ್ಷನ್ ಇದೆ, ಡೈನಮಿಕ್ ಫ್ರಿಕ್ಷನ್ ಲಾಸ್ಗಳಿದೆ. ಸೊ ಫ್ಲೂಯಿಡ್ ಫ್ರಿಕ್ಷನ್ ಲಾಸಸ್ ಇದೆ. ನಮಗೆ ಹಿಯರ್ ದ ಲಾಸ್ ಆಫ್ ಸಾಲಿಡ್ ಫ್ರಿಕ್ಷನ್. ಸೊ ಲಾಸ್ ಆಫ್ ಸಾಲಿಡ್ ಫ್ರಿಕ್ಷನಲ್ಲಿ ಫೋರ್ಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ನಾರ್ಮಲ್ ಲೋಡ್. ಸೊ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ನಾರ್ಮಲ್ ಲೋಡ್ ಆರ್ ವಿ ಕಾಲ್ ಇಟ್ ಆಸ್ ಕೂಲಂಬ್ಸ್ ಲಾ. ಅದನ್ನು ಕೂಲಂಬ್ ಲಾ ಅಂತ ನಾವು ಕರಿತೀವಿ. ಅಂದರೆ ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಆಪೋಸಿಟ್ ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ನಾರ್ಮಲ್ ಲೋಡ್. ಸೊ ನಾರ್ಮಲ್ ಲೋಡ್ ಮತ್ತು ಆಲ್ಸೋ ಡಸ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ಏರಿಯಾ ಆಫ್ ದಿ ಕಾಂಟ್ಯಾಕ್ಟ್. ಸೊ ಏರಿಯಾ ಅದ್ರ ಮೇಲೂ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ಸೊ ಏರಿಯಾ ವಿಲ್ ಬಿ ಮೋರ್, ದ ಫ್ರಿಕ್ಷನ್ ವಿಲ್ ಬಿ ಮೋರ್ ಇರುತ್ತೆ. ಸೊ ಏರಿಯಾ ವಿಲ್ ಬಿ ಲೆಸ್ ಇತ್ತು ಅಂದರೆ ನಮಗೆ ಫ್ರಿಕ್ಷನ್ನು ಕೂಡ ಲೆಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ಸರ್ಫೇಸ್. ಸೊ ನೇಚರ್ ಆಫ್ ಸರ್ಫೇಸು ಕೂಡ ಅದ್ರ ಮೇಲೆ. ನೇಚರ್ ಆಫ್ ಸರ್ಫೇಸ್ ಹೇಗೆ? ಸೊ ಇದರ್ ರಫ್ನೆಸ್ ಆರ್ ಸ್ಮೂತ್ನೆಸ್. ರಫ್ನೆಸ್ ಅರ ಇರ್ಬೋದು ಅಥವಾ ಸ್ಮೂತ್ನೆಸ್ ಅರ ಇರ್ಬೋದು. ಸೊ ಎರಡು ಸರ್ಫೇಸು ರಫ್ ಇತ್ತು ಅಂದರೆ ಫ್ರಿಕ್ಷನ್ ಮೋರ್. ಈಗ ಒಂದು ಸರ್ಫೇಸು ಸ್ಮೂತ್ ಇದ್ದು ಇನ್ನೊಂದು ಸರ್ಫೇಸು ರಫ್ ಇತ್ತು ಅಂದರೆ ನಿಮಗೆ ಫ್ರಿಕ್ಷನ್ ವಿಲ್ ಬಿ ಲಿಟಲ್ ಮೋರ್. ಸೊ ತುಂಬ ಸ್ಮೂತ್ ಸರ್ಫೇಸ್ ಇತ್ತು ಅಂದರೆ ಫ್ರಿಕ್ಷನ್ ವಿಲ್ ಬಿ ಲೆಸ್. ಹಾಗೆ ದಿಸ್ ಆರ್ ಸಮ್ ಲಾಸ್. ಸೊ ಎಲ್ಲ ವೆಲಾಸಿಟಿ ಇಂಡಿಪೆಂಡೆಂಟ್ ಆಫ್ ದಿ ವೆಲಾಸಿಟಿ. ದಿಸ್ ಆರ್ ದಿ ಸಮ್ ಲಾಸ್ ಆರ್ ಡಿಸ್ಕಸ್ಡ್ ಇನ್ ಎ ಪ್ರೀವಿಯಸ್ classes. So in these classes we discuss about coefficient of friction. So here what do you mean by coefficient of friction? Coefficient of friction is defined as the ratio of the frictional force by normal force, or it's the property of the material in contact. So here the property of the material in contact.
So exert some frictions. Here means the coefficient of friction is denoted by mu, is denoted ಮಾಡುವಂಥದ್ದು ನಾವು mu ಇಂದ ಡಿನೋಟ್ ಮಾಡ್ತೀವಿ. Is a measure of the amount of friction existing between two surfaces. For example, this is the one surface, this is the another object will be placed over the other. ಸೊ ಅನದರ್, ಈಗ ಇಲ್ಲಿ ಎರಡು ನಿಮಗೆ ಸರ್ಫೇಸು ನಿಮಗೆ ಮೇಟ್ ಆಗ್ತಿದೆ. ಈ ಎರಡು ಸರ್ಫೇಸು ಮೇಟ್ ಆಗುವಾಗ ಇಲ್ಲಿ ಏನೆಲ್ಲ ನಮಗೆ ಫ್ರಿಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ದ ಅಮೌಂಟ್ ಆಫ್ ಫ್ರಿಕ್ಷನ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಟೂ ಸರ್ಫೇಸ್. ಸೊ ದೇರ್ ಫಾರ್ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್, ಅವರ್ ಸರ್ಫೇಸ್, ದ ಸರ್ಫೇಸ್ ಕಾಂಟ್ಯಾಕ್ಟ್. ಸೊ ದೇರ್ ಫಾರ್ ವಿ ಕಾಲ್ ಇಟ್ ಎಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಅದನ್ನು ನಾವು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನಲ್ಲಿ ನಾವು ಲೆಟ್ ಅಸ್ ಕನ್ಸಿಡರಿಂಗ್ ಒಂದು ಬ್ಲಾಕ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ಇಟ್ಸ್ ಹ್ಯಾವಿಂಗ್ ಸಮ್ ಅಪ್ಲೈಡ್ ಫೋರ್ಸ್, ಸರ್ಟನ್ ಫೋರ್ಸ್ನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ವೇಸು ಫ್ರಿಕ್ಷನಲ್ಲಿ ನಿಮಗೇನಿದೆ, ಆಪೋಸಿಟ್ ದಿ ಮೋಷನ್ ಅಂತಂದರೆ ನಿಮಗೆ ಡೈರೆಕ್ಷನ್ ಆಫ್ ಮೋಷನ್ ಯಾವ ಕಡೆ ಮೂವ್ ಆಗ್ತಿದೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಮಗೆ ಫ್ರಿಕ್ಷನಲ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಈ ವಿರುದ್ಧ ದಿಕ್ಕಿನಲ್ಲಿ ಫೋರ್ಸ್ ಆಫ್ ಫ್ರಿಕ್ಷನಲ್ ಎಕ್ಸರ್ಟ್ ಆಗುವಂಥದ್ದು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀವಿ ಅಷ್ಟೇ ಫೋರ್ಸು ನಿಮಗೆ ಫ್ರಿಕ್ಷನಲ್ ಫೋರ್ಸು ಕೂಡ ಇರ್ತದೆ, ಅಷ್ಟೇ ಫ್ರಿಕ್ಷನಲ್ ಫೋರ್ಸ್ ಕೂಡ ಇರುತ್ತೆ. ಸೊ ನಾವು ಈಗ ನಿಮ್ಗೆ ಏನಿದೆ ನೋಡಿ, ದ ಪಿ ಇಸ್ ದಿ ಅಪ್ಲೈಡ್ ಫೋರ್ಸ್. ಸೊ ದಿಸ್ ಈಸ್ ದ ನಾರ್ಮಲ್ ರಿಯಾಕ್ಷನ್ಸ್. ಸೊ ದಿಸ್ ಈಸ್ ದ ಡಬ್ಲ್ಯೂ ಮೀನ್ಸ್ ದ ವೆಯ್ಟ್ ಆಫ್ ದಿ ಅನ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ದ ಫ್ರಿಕ್ಷನಲ್ ಫೋರ್ಸಸ್. ಈ ಆಬ್ಜೆಕ್ಟ್ ನಾವು ಇದ್ರ ಒಂದು ಸರ್ಫೇಸ್ ಮೇಲೆ ಇಟ್ಟಿದ್ದೀವಿ, ಈಗ ಸರ್ಫೇಸ್ ಬಿ ಮೇಲೆ ಇಟ್ಟಿದ್ದೀವಿ ಅಂದರೆ ಈ ಆಬ್ಜೆಕ್ಟ್ ಇಟ್ಸ್ ಹ್ಯಾವಿಂಗ್ ಸಮ್ ವೆಯ್ಟ್. ಎ ಅನ್ನೋ ಆಬ್ಜೆಕ್ಟ್ ನಿಮಗೆ ಇಟ್ಸ್ ಹ್ಯಾವಿಂಗ್ ಸಮ್ ವೆಯ್ಟ್, ಇದು ಪ್ರೆಸ್ ಮಾಡ್ತಿರ್ತದೆ. ಸೊ ಹಾಗಾಗಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ರಿಯಾಕ್ಷನ್, ನಾರ್ಮಲ್ ರಿಯಾಕ್ಷನ್, ವಾಟ್ ಇಸ್ ಸೇ ದಟ್ ನಾರ್ಮಲ್ ರಿಯಾಕ್ಷನ್ ಅಂದರೆ, ರಿಯಾಕ್ಷನ್ ಅಂದರೆ ದ ಫೋರ್ಸ್ ವಿಲ್ ಬಿ ಕ್ರಿಯೇಟೆಡ್ ಬೈ ದಿ ಸರ್ಫೇಸ್ ಬಿ. The force is created by the surface B on surface A. So therefore we create as reaction. So this normal means right angles. Normal means right angle, 90 degree ಇರುತ್ತೆ ಇದು. ಸೊ ಇದು 90 ಡಿಗ್ರಿ ಇರೋದ್ರಿಂದ ನಮಗೆ ನಾರ್ಮಲ್ 90 ಡಿಗ್ರಿ ಟು ಫಾರ್ ದಿ ಸರ್ಫೇಸ್. ಹಾಗಾಗಿ ಇದನ್ನು ನಾರ್ಮಲ್ ರಿಯಾಕ್ಷನ್ ಅಂತ ನಾವು ಕರಿತೀವಿ, ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್. ಸೊ ಹಾಗಾಗಿ ನಾರ್ಮಲ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ನಾವು ದಿಸ್ ಈಕ್ವೇಷನ್ ದೇರ್ ಫಾರ್ F is mu is equal to frictional force by normal force, means either, so F is directly Coulomb's law state that, Coulomb's law ಏನಪ್ಪ ಹೇಳುತ್ತೆ ಅಂದರೆ, Coulomb's law ಏನು ಹೇಳುತ್ತೆ ನಿಮಗೆ, F is directly proportional to the frictional force is directly proportional to normal reactional force. In normal reactional force, this proportionality constant will be replaced by mu. So this is mu. So this is Rn. So ಏನಾಗುತ್ತೆ ಈಗ ನಿಮಗೆ F is equal to mu Rn. So therefore mu ಅಂತ ಅಂದಾಗ ಏನಾಯ್ತದೆ ನಿಮಗೆ, mu is equal to F by Rn ಆಗುತ್ತೆ. mu is equal to F by Rn. ಸೊ ವೆದರ್ ದಿಸ್ ಈಕ್ವೇಷನ್ ಇಸ್ ಹೋಲ್ಡ್ಸ್ ಗುಡ್. ಈಗ ಈ ಈಕ್ವೇಷನ್ನು ಇದಕ್ಕೆ ಅಪ್ಲಿಕೇಬಲ್ಲ ಆರ್ ನಾಟ್. ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಅನ್ ಆಬ್ಜೆಕ್ಟ್, ಒಂದು ಪ್ಲೇಸ್ ಮಾಡಿದ್ದೀವಿ. ಈಗ ಒಂದು ಸ್ವಲ್ಪ ನ್ಯೂಟನನ್ನು ನಾವು ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ, 1 ನ್ಯೂಟನ್ ಅಪ್ಲೈ ಮಾಡ್ತಾಯಿದ್ದೀವಿ. ಅದೇ ರೀತಿ ಈಗ ವೆಯ್ಟ್ ಆಫ್ ದಿ ಆಬ್ಜೆಕ್ಟು ಫಾರ್ ಎಕ್ಸಾಂಪಲ್ 10 ನ್ಯೂಟನ್ ಇದೆ, 10 ನ್ಯೂಟನ್ ಇದೆ ನಿಮಗೆ. ಸೊ ವೆದರ್ ದಿಸ್ ಈಕ್ವೇಷನ್ ಇಸ್ ಹೋಲ್ಡ್ಸ್ ಗುಡ್ ಆರ್ ನಾಟ್. ಸೊ ನಮಗೆ ಇಲ್ಲಿ ಅಪ್ಲೈ ಮಾಡ್ಬೋದಾ ಈ ಈಕ್ವೇಷನನ್ನು, ವೆದರ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಈಗ ನೀವು ವಿ ಕ್ಯಾನ್ ಫೈಂಡ್ ಔಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ಎಫ್ mu is equal to F by Rn. ಸೊ ಎಫ್ ಮೀನ್ಸ್ ದ ಅಪ್ಲೈಡ್ ಫೋರ್ಸ್ ಏನು ನಾವು ಅಪ್ಲೈ ಮಾಡ್ತಿದ್ದೀವಿ ಅದು ಈಕ್ವಲ್ ಆ್ಯಂಡ್ ಆಪೋಸಿಟ್. ಪ್ರೀ ಬಾಡಿ ಡಯಾಗ್ರಾಮ್ ನೀವು ಕನ್ಸಿಡರ್ ಮಾಡೋದಾದರೆ, ಸೊ ದಿಸ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್ ನಿಮಗೆ ಆ್ಯಕ್ಟಿಂಗ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ 1 ನ್ಯೂಟನ್. ಸೊ ನಾವು 1/10 ಅಂತಂದರೆ 0.1 ನ್ಯೂಟನ್ ಆಯಿತು. 0.1 ನಾಟ್ ಇಸ್ ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸೊ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಇದು. ಎಫ್ ಇನ್ ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ನ್ಯೂಟನ್. ಸೊ ವೆಯ್ಟ್ ನಾರ್ಮಲ್ ರಿಯಾಕ್ಷನ್ ಆಲ್ವೇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ದಿ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್. ಸೊ ದೇರ್ ಫೋರ್ ದಿಸ್ ಈಸ್ 10 ನ್ಯೂಟನ್. ಸೊ ನ್ಯೂಟನ್ ಗೆಟ್ ಕ್ಯಾನ್ಸಲ್. ದಿಸ್ ಈಸ್ ದ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. So therefore now mu is equal to 0.1. So but actually this is wrong, because so this mu is directly proportional to the normal reaction. F is equal to directly proportional to the normal reaction. This equation holds good when it is sliding. When it slide
ಆರ್ ಇಂಪೆಂಡೆಂಟ್ ಆಫ್ ಮೋಷನ್. ಸೊ ಇಂಪೆಂಡೆಂಟ್ ಸೊ ಅಂತಂದರೆ ಇದು ನಿಮಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಮಾತ್ರ ಸೊ ನಿಮಗೆ ಈ ಈಕ್ವೇಷನನ್ನು ನೀವು ಅಪ್ಲೈ ಮಾಡ್ಬೋದು. ಐದರ್ ದ ವೀಕ್ ವಿತ್ ಮೀನ್ಸ್ ದ ಬಾಡಿ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಈಗ ಮೀನ್ಸ್ ದ ಬಾಡಿ ಏನಿದೆ ನಿಮಗೆ ಈಕ್ವಿಲಿಬ್ರಿಯಮಲ್ಲಿದೆ. ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿದ್ದಾಗ ಈ ಈಕ್ವೇಷನನ್ನು ನೀವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಕ್ವೇಷನನ್ನು ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ವೆನ್ ಬಾಡಿ ಟೆನ್ಸ್ ಟು ಮೂವ್, ಇದು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಸೊ ನೀವು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಬೇಕು. ಹಾಗಾಗಿ ಸಪೋಸ್ ಇಫ್ ಯು ಇನ್ಕ್ರೀಸಿಂಗ್ 2, ಸೊ ದಿಸ್ ವಾಟ್ ಹ್ಯಾಪನ್ 0.2, ಸೊ ಗೋಸ್ ಆನ್ ಲೈಕ್ ದಟ್, ಬಟ್ ನಾಟ್ ಲೈಕ್ ದಟ್. ಈಗ ಏನಾಗುತ್ತೆ 0.1, 0.3, 0.4 ಈಸ್ ನಾಟ್ ಲೈಕ್ ದಟ್. ಸೊ ಇಟ್ಸ್ ಹ್ಯಾವಿಂಗ್ ಸಮ್ ಲಿಮಿಟಿಂಗ್ ವ್ಯಾಲ್ಯೂ, ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಬರ್ತದೆ, ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಹಿಯರ್ ಲಿಮಿಟಿಂಗ್ ವ್ಯಾಲ್ಯೂ, ಇಟ್ ಇಸ್ ಎ ಕಾನ್ಸ್ಟೆಂಟ್. So here the property of the material of coefficient means value will be constant. So but here, so when the body tends to move, so therefore we call it as static coefficient of static frictions. Here the static friction. Similarly when the body already ನಿಮಗೆ ಮೂವಿಂಗಲ್ಲಿದೆ, ನಿಮಗೆ ಬಾಡಿ ಆಲ್ರೆಡಿ ಮೂವಿಂಗಲ್ಲಿದೆ ಅಂತಂದರೆ coefficient of friction in a dynamic. So here the dynamic. ಸೊ ಮ್ಯೂ ಇಸ್ ಯು ಟು ಡಿ, ಡೈನಮಿಕ್ ಆರ್ ಕೈನೆಟಿಕ್ ಅಂತ ಏನು ಕರಿತೀವಿ, ಇದು ಸ್ಟ್ಯಾಟಿಕ್ಕು, ಇದು ಡೈನಮಿಕ್. ಸೊ ಈಗ ನಿಮಗೆ ಡಿಫ್ರೆಂಟ್ ಮೆಟೀರಿಯಲ್ ಮೇಲೆ ಈಗ ಇದೆ. ಸೊ ಈಗ ನಿಮಗೆ ಸ್ಟೀಲ್ ಆನ್ ಸ್ಟೀಲ್, ಸೊ ಸ್ಟೀಲ್ ಆನ್ ಸ್ಟೀಲು, ಸೊ ನಿಮಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ 0.74 to 0.5 ಅಂತ ಇದೆ. ಈಗ ಇದು ಮೀನ್ಸ್ ಸೊ 0. ಸೊ ಸ್ಟೀಲ್ ಆನ್ ಸ್ಟೀಲ್ಗೆ ಸೊ 0.74 ಸೊ ಟು 0. ಇದು ಡೈನಮಿಕ್ ಫ್ರಿಕ್ಷನ್. ಸೊ 0.054 ಅಂದರೆ ಈಗ ಬಾಡಿದು 100 ನ್ಯೂಟನ್ ಇದೆ ಅಂದರೆ ಸೊ ನಿಮಗೆ ಸ್ಟಾಟಿಕ್ ಫ್ರಿಕ್ಷನ್ ಇದು ಲಿಮಿಟಿಂಗ್ ಮೂವ್ ಆಗಲಿಕ್ಕೆ ನಿಮಗೆ 70 ನ್ಯೂಟನ್ ಬೇಕು. ಎಷ್ಟು ಬೇಕು ನಿಮಗೆ ಟೆನ್ಸ್ ಟು ಸ್ಲೈಡ್ ಆಗಲಿಕ್ಕೆ. ಆಲ್ರೆಡಿ ಮೂವಿಂಗಲ್ಲಿದೆ ಅಂದರೆ ಡೈನಮಿಕ್ ಫ್ರಿಕ್ಷನ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವಿಲ್ ಬಿ ಲೆಸ್. ನೋಡಿ ಇದಕ್ಕಿಂತ ಇದು ಕಡಿಮೆ ಆಗ್ತಾಯಿದೆ. ಸೊ ಹಾಗಾಗಿ ಸಿಮಿಲರ್ಲಿ ಲೈಕ್ ವೈಸ್ ಸೊ ಡಿಫ್ರೆಂಟ್ ಮೆಟೀರಿಯಲ್ಗೆ ಈಗ ರಬ್ಬರ್ ಆನ್ ಕಾಂಕ್ರೀಟ್, ರಬ್ಬರ್ ಆನ್ ಕಾಂಕ್ರೀಟ್ ಮೀನ್ಸ್ 1. ಸೊ ಇದು ನಿಮಗೆ 0.8 ಆಗುತ್ತೆ. ಸೊ ರಬ್ಬರ್ ಆನ್ ಕಾಂಕ್ರೀಟ್ ಈಗ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವಿಲ್ ಬಿ ಮೋರ್ ಇನ್ ಸ್ಟಾಟಿಕ್, ಲಿಮಿಟಿಂಗ್ ಇದೇನಿದೆ ಜಾಸ್ತಿ ಇದೆ, ದ ಡೈನಮಿಕ್ ಕಡಿಮೆ ಆಗುತ್ತೆ. Means likewise, so different material it's having a different coefficient of frictions. So likewise the lowest coefficient of friction, ತುಂಬ ಕಡಿಮೆ ಇರುವಂಥ coefficient of friction means Teflon over the Teflon. ಸೊ Teflon ಅನ್ನೋದು ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಸೊ ನಿಮಗೆ PT, ಸೊ PFTE ಅನ್ನೋದೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಪಾಲಿಫ್ಲೋರೋ ಟೆಟ್ರಾ ಈಥೈಲ್ಸ್ ಆರ್ PTEFE ಬರ್ಬೋದು, ಸಾರಿ ಇದು ಈ ಕಡೆ ನಿಮ್ಗೆ ಬರ್ತದೆ ಅನಿಸುತ್ತೆ. ಪಾಲಿಟೆಟ್ರಾ ಫ್ಲೋರೋ ಈಥೈಲ್ ಅನ್ನೋದು ಒಂದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್. ಸೊ ಇದನ್ನೆಲ್ಲೆಲ್ಲ ನೋಡ್ತೀವಿ, ಇದೆಲ್ಲ ನಮ್ಮ ಮನೆಗಳಲ್ಲಿ ಕಿಚನ್ಗಳಲ್ಲಿ ಈಗ. ಸೊ ಟೆಫ್ಲಾನ್ ಕೋಟೆಡ್ ವೆಜಲ್ಸ್ಗಳು ಬರ್ತಿದೆ, ಟೆಫ್ಲಾನ್ ಕೋಟೆಡ್ ವೆಜಲ್ಸ್ಗಳು ಯಾವ್ಯಾವುದು ನಿಮಗೆ ಪ್ಯಾನ್, ಈಗ ನಿಮ್ಗೆ ದೋಸೆ ಹುಯ್ಯಕ್ಕೆ ಪ್ಯಾನು ಇದೆ, ಅದು ಟೆಫ್ಲಾನ್ ಕೋಟೆಡ್, ಅದು ಪ್ಲಾಸ್ಟಿಕ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂತಂದರೆ ವಿತ್ ಕ್ಯಾನ್ ವಿತ್ಸ್ಟ್ಯಾಂಡ್ ದಿ ಹೈ ಟೆಂಪ್ರೇಚರ್ ಆ್ಯಂಡ್ ನಾನ್ ರಿಯಾಕ್ಟಬಲ್ ಇದೆ. ಸೊ ಹಾಗಾಗಿ ಇದನ್ನು ನಿಮಗೆ ಟೆಫ್ಲಾನ್. ಸೊ ಇದು ಅಮೇರಿಕನ್ಗೆ ಟ್ರೇಡ್ ನೇಮ್ ಬಂದು ನಿಮಗೆ ಸೊ ಡೂಪ್ಲಾಂಟ್ ಕಂಪ್ನಿಯವ್ರದ್ದು. ಸೊ ಇದು ಟ್ರೇಡ್ ನೇಮ್ ಟೆಫ್ಲಾನ್. ಇಲ್ಲಿ ನಿಮಗೆ ಸೊ ಏನಾಗುತ್ತೆ, ಸ್ಟಿಕ್ಕಿನೆಸ್ ವಿಲ್ ಬಿ ಕಡಿಮೆ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ನಿಮಗೆ ತುಂಬ ಕಡಿಮೆ. ಸೊ ಎಷ್ಟಿದೆ ಅಂದರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಸ್ಟಾಟಿಕ್, ಸೊ ಟೆಫ್ಲಾನ್ ಓವರ್ ದಿ ಟೆಫ್ಲಾನ್ 0.04 ಬೋತ್ ನಿಮಗೆ ಸ್ಟಾಟಿಕ್ಕು ಮತ್ತು ಡೈನಮಿಕ್ಕು ಎರಡೂ ಕೂಡ ನಿಮಗೆ 0.04 ಇದೆ, ನಿಮಗೆ ತುಂಬ ಕಡಿಮೆ ಇದೆ. ಹಾಗಾಗಿ ಇದನ್ನು ದೋಸೆ ನೀವು ಎತ್ತಲಿಕ್ಕೆ ಕೂಡ ನಿಮಗೆ ಜಾಸ್ತಿ ಆಯಿಲ್ ಆಯಿಲ್ ಹಾಕಬೇಕಾಗಿಲ್ಲ. ಸೊ ಅದು ಹಂಟಲ್ಲ ನಿಮಗೆ, ಸೊ ಈಸಿಯಾಗಿ ಬರ್ತದೆ. ಅದಕ್ಕೆ ನಾನ್ ಸ್ಟಿಕ್ ನಿಮಗೆ ತವಾ ಅಂತ ಹೇಳ್ತಾರೆ, ನಾನ್ ಸ್ಟಿಕ್ ತವಗಳು ಅಂತ ಹೇಳ್ತಾರಲ್ಲ. ಸೊ ಅದು ನಿಮಗೆ ಟೆಫ್ಲಾನ್ ಕೋಟೆಡ್. ಸೊ ಅದೇ ರೀತಿ ನಿಮಗೆ ಲೋಯೆಸ್ಟ್ ಇದೆಲ್ಲ ನಿಮಗೆ ಮ್ಯಾನ್ ಮೇಡ್ ಮೆಟೀರಿಯಲ್, ಟೆಫ್ಲಾನ್ ಓವರ್ ದಿ ಟೆಫ್ಲಾನು ಇದು ನಿಮಗೆ ಮ್ಯಾನ್ ಮೇಡ್ ಮೆಟೀರಿಯಲಲ್ಲಿ ಲೋಯೆಸ್ಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಂದು 0.04. ಸಿಮಿಲರ್ಲಿ ನ್ಯಾಚುರಲಿ ನಮಗೆ ಇರುವಂಥದ್ದು, ಸೊ ನ್ಯಾಚುರಲಿ ಇರುವಂಥದ್ದು ಏನಪ್ಪ ಅಂದರೆ ವಿ ಎಂಜಾಯ್ಡ್. ಸೊ ನಮ್ಮ ಜಾಯಿಂಟ್,
ಸಾರಿ ನಮ್ಮ ಜಾಯಿಂಟ್ಗಳಲ್ಲಿ ಏನೆಲ್ಲ ಇದೆ ನಿಮಗೆ, ಸೊ ನಾವು ಮೂವ್ಮೆಂಟ್ ಆಗ್ತೀವಿ, ನಾವು ಏನಿದೆ ಇಲ್ಲಿ ಜಾಯಿಂಟ್ಗಳಲ್ಲಿ ಫ್ಲೂಯಿಡ್ ಇದೆ, ಸೊ ಇಟ್ಸ್ ಅ ಲೋಯೆಸ್ಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ಸ್. ಸೊ ಲೋಯೆಸ್ಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ 0.012, ಸೊ 0.03, 0.01 ಏನಿದೆ ನಿಮಗೆ ಸೈನೋವಿಯಲ್ ಜಾಯಿಂಟ್ಸ್. ಸೊ ಸೈನೋವಿಯಲ್ ಜಾಯಿಂಟ್ಸ್ ಇನ್ ಎ ಹ್ಯೂಮನ್ ಬಾಡೀಸ್ ಇಲ್ಲಿ ಏನಿದೆ, ಇಲ್ಲಿ ನಿಮಗೆ ಲೋಯೆಸ್ಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇದೆ, lowest coefficient of frictions. Got it? So now the coefficient of friction, so it is defined as the ratio of the frictional force by normal force. Either, so Coulomb's law states that frictional force is directly proportional to the normal reaction. This proportionality constant replaced by mu. So therefore mu is equal to frictional force by normal force, where mu is the coefficient of frictions. So it's the property or characteristic of the material of the surface contact. So it is denoted by mu. So this means lowest coefficient of friction, either we are the static or a dynamic. So here this equation is not holds good in a equilibrium conditions. So equilibrium condition alli nimge idu apply madlikke sadhya illa. When body tends to independent to motions or tends to move, slide ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ಈ ಈಕ್ವೇಷನ್ನು ನಮಗೆ ಹೋಲ್ಡ್ಸ್ ಕೊಟ್ಟು ಆಯಿತಾ. ಅದಾದ ನಂತರ ನಿಮಗೆ ಇಲ್ಲಿ ಸೊ ಇದು ಸ್ಟ್ಯಾಟಿಕ್ ಆಗುತ್ತೆ, ಆಲ್ರೆಡಿ ಇನ್ ಮೋಷನ್. ಈಗ ಆಲ್ರೆಡಿ ಇನ್ ಮೋಷನ್ ಇತ್ತು ಅಂದರೆ ನಮಗೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇನ್ ಡೈನಮಿಕ್ಸ್ ಆರ್ ಕೈನೆಟಿಕ್ ಅಂತ ನಾವು ಕರಿತೀವಿ. ಹಾಗಾಗಿ ಅದ್ರ ಡಿಫ್ರೆಂಟ್ ಮೆಟೀರಿಯಲ್ ಮೇಲೆ ಇದೆ, ಗ್ಲಾಸ್ ಆನ್ ಗ್ಲಾಸ್ ಆರ್ ಐಸ್ ಆನ್ ಐಸ್. ಸೊ ಅದೇ ರೀತಿ ಸ್ಟೀಲ್ ಆನ್ ಸ್ಟೀಲ್ ಆರ್ ಕಾಂಕ್ರೀಟ್ ಆನ್ ರಬ್ಬರ್, ರಬ್ಬರ್ ಆನ್ ಕಾಂಕ್ರೀಟ್. So these are some material. Lowest coefficient of friction ಬಂದು ಟೆಫ್ಲಾನ್ ಓವರ್ ದಿ ಟೆಫ್ಲಾನ್, ಮ್ಯಾನ್ ಮೇಡ್. ಸೊ ಬಟ್ ನ್ಯಾಚುರಲಿ ನಮ್ಮ ಜಾಯಿಂಟ್ಗಳಲ್ಲಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವಿಲ್ ಬಿ ವೆರಿ ಲೆಸ್. ಸೊ ಎಷ್ಟಿದೆ 0.01 to 0.03 ಇದೆ ನಮ್ಮ ಸೈನೋವಿಯಲ್ ಜಾಯಿಂಟ್ಗಳಲ್ಲಿ. Now let us move to the another one. So here the limiting frictions. So limiting frictions means, so here so the maximum value of frictional force which comes into play. ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ನಮಗೆ, ಎಷ್ಟೋ ಒಂದು ವೆಯ್ಟ್ ನೀವು ಏನು ಅಪ್ಲೈ ಮಾಡ್ತೀವಿ, ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿತ್ ಸ್ಟ್ಯಾಂಡ್ ಇದೆ ಅದು ಅಂತ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫ್ರಿಕ್ಷನಲ್ ಫೋರ್ಸ್ ವಿಚ್ ಕಮ್ಸ್ ಇನ್ ಟು ಪ್ಲೇ ವೆನ್ ಎ ಬಾಡಿ ಜಸ್ಟ್ ಬಿಗಿನ್ ಟು ಸ್ಲೈಡ್ ಓವರ್ ದಿ ಸರ್ಫೇಸ್ ಆಫ್ ದಿ ಅದರ್ ಬಾಡಿ ಈಸ್ ನೋನ್ ಆ್ಯಸ್ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಆರ್ ಸಿಂಪ್ಲಿ ಲಿಮಿಟಿಂಗ್ ಫ್ರಿಕ್ಷನ್. ಅಂದರೆ ಈಗ ಏನೆಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ, ಸೊ ಈ ಬಾಡಿ ಟೆನ್ಸ್ ಟು ಮೂವ್ ಆಗಲಿಕ್ಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬ್ಲಾಕ್ ಇದೆ. ಸೊ ಈ ಬ್ಲಾಕ್ಗೆ ನಮಗೆ ಸರ್ಟನ್ ಫೋರ್ಸನ್ನು ನಾವು ಅಪ್ಲೈ ಮಾಡ್ತಿದ್ದೀವಿ. ಸೊ ಅದೇ ರೀತಿ ನಿಮಗೆ ಈ ಬಾಡಿ ಏನು ಒಂದು ಸರ್ಫೇಸ್ ಮೇಲೆ ಇಟ್ಟಿದ್ದೀವಿ ಅಂದರೆ ಇಟ್ಸ್ ಹ್ಯಾವಿಂಗ್ ಸಮ್ ವೆಯ್ಟ್. ಸೊ ದಟ್ ಇಸ್ ವೆಯ್ಟ್ ಈಸ್ ನಥಿಂಗ್ ಬಟ್ mg, ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ದಿಸ್ ಈಸ್ ದ ನಾರ್ಮಲ್ ರಿಯಾಕ್ಷನ್. ಐ ಟೋಲ್ಡ್ ದಟ್ ನಾರ್ಮಲ್ ರಿಯಾಕ್ಷನ್. The reaction force will be created by the surface B on surface A. So that we call it as reaction. Normal is nothing but a perpendicular, ಅಂದರೆ 90 degree. ಸೊ ಹಿಯರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ನಿಮಗೆ ಫ್ರಿಕ್ಷನಲ್ ಫೋರ್ಸು ಎಕ್ಸರ್ಟ್ ಆಗುತ್ತೆ. ಎಷ್ಟು ಎಕ್ಸರ್ಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ದೆ ಇಲ್ಲಿ ನಿಮಗೆ ಇಲ್ಲಿ 1 ನ್ಯೂಟನ್ನು ನೀವು ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಿ ಅಂದರೆ, ಸೊ 1 ನ್ಯೂಟನ್ನು ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ನೀವು, ಸೊ 1 ನ್ಯೂಟನ್ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಫೋರ್ಸು, ಸೊ ನಿಮ್ಗೆ ಅಷ್ಟೇ ಫ್ರಿಕ್ಷನಲ್ ಫೋರ್ಸು ನಿಮಗೆ ಎಕ್ಸರ್ಟ್ ಆಗ್ತಾಯಿದೆ. ಎಷ್ಟು? 1 ನ್ಯೂಟನ್. Suppose if it increase 2 Newton, here also it get 2 Newton. So suppose again it will get changes 3 ಈ ಮಾಡಿದ್ರೆ 3 ನ್ಯೂಟನ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ 3 ನ್ಯೂಟನ್ ಆಗುತ್ತೆ. ಸೊ ಈಗ ಇದನ್ನು 4 ನ್ಯೂಟನ್ ಮಾಡ್ತೀರಿ, ಇದೇ ರೀತಿ ನಿಮ್ಗೆ ಇಲ್ಲಿ 4 ನ್ಯೂಟನ್ ಆಗುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. 4 is the nothing but the maximum value if you considering. ಈಗ ಇಲ್ಲಿ ನಿಮಗೆ 4.1 ನ್ಯೂಟನ್ ಆಗ್ತೀರಿ ಅಂತ ಇಟ್ಕೊಳ್ಳಿ. ಸೊ 4.1 ನ್ಯೂಟನ್ ಆಗ್ತಾಗ ಏನಾಗುತ್ತೆ, ಈ ಬಾಡಿ ಟೆನ್ಸ್ ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಲೈಡ್ ಆಗಲಿಕ್ಕೆ ಬಿಗಿನಿಂಗ್ ಟು ಸ್ಲೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ದಟ್ ವಿ ಕಾಲ್ ಇಟ್ ಆಸ್ ಲಿಮಿಟಿಂಗ್ ಫ್ರಿಕ್ಷನ್. ಅದನ್ನು ನಾವೇನಂತ ಕರಿತೀವಿ, ದಟ್ ಈಸ್ ಮೀನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫ್ರಿಕ್ಷನಲ್ ಫೋರ್ಸ್ ವಿಚ್ ಕಮ್ಸ್ ಇನ್ ಟು ಪ್ಲೇ ವೆನ್ ಎ ಬಾಡಿ ಬಾಡಿ ಬಿಗಿನ್ಸ್ ಟು ಸ್ಲೈಡ್. ಈ ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇದೊಂದು ಆಬ್ಜೆಕ್ಟ್ ಇದೆ. ಸೊ ಈ ಆಬ್ಜೆಕ್ಟ್ ಇಟ್ಸ್ ಹ್ಯಾವಿಂಗ್ ಸಮ್ ವೆಯ್ಟ್ ಇದೆ ನಿಮಗೆ, ಈ ವೆಯ್ಟ್ ಇದೆ ನಿಮಗೆ, ಸರ್ಟನ್ ಫೋರ್ಸನ್ನು ನಾವು ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ನೀವು ಸರ್ಟನ್ ಫೋರ್ಸ್ ನೀವು ಅಪ್ಲೈ ಮಾಡ್ತೀರಿ ಅಂತಂದರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫ್ರಿಕ್ಷನಲ್ ಫೋರ್ಸು ನಿಮಗೆ ಆಕ್ಟ್ ಆಗುತ್ತೆ. ಸೊ ನಾವಿಲ್ಲಿ ಈಗ 1 ನ್ಯೂಟನ್ ನೀವು ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಇಲ್ಲಿ ಈಕ್ವಲ್ ಆ್ಯಂಡ್ 1 ನ್ಯೂಟನ್ ಆಗುತ್ತೆ.
ಅದೇ ರೀತಿ 3, 4. ಈಗ ಆಫ್ಟರ್ 4 ಏನಾಗುತ್ತೆ ನಿಮಗೆ 4 ಇಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ. ಸೊ ಆಫ್ಟರ್ 4.1 ನ್ಯೂಟನ್ ನೀವು ಅಪ್ಲೈ ಮಾಡಿದಾಗ ದ ಬಾಡಿ ಟೆನ್ಸ್ ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಲೈಡ್ ಆಗಲಿಕ್ಕೆ. ಸೊ ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 4.1 ನ್ಯೂಟನ್ ಫಾರ್ ಎಕ್ಸಾಂಪಲ್. ಸೊ ಇಟ್ ಈಸ್ ನಾಟ್ 4.1 ಲೈಕ್ವೈಸ್. ಸೊ ಇಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಮೀನ್ಸ್ ಇಯರ್ ದ ಮೀನ್ಸ್ ಲಿಮಿಟಿಂಗ್ ಫ್ರಿಕ್ಷನ್ಸ್. ಅದನ್ನು ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ನಾವು ಕರಿತೀವಿ. ಸೊ ವಿ ಕ್ಯಾನ್ ಅಬ್ಸರ್ವ್ ದ ಒನ್ ಅನಿಮೇಷನ್ಸ್. ಸೊ ಹಿಯರ್ ದ ನ್ಯೂಟನ್ 1. ಸೊ ಈಗ ಅಂದರೆ ನ್ಯೂಟನ್ ಈಗನೇ ಫೋರ್ಸ್ ಏನು ಅಪ್ಲೈ ಮಾಡ್ತೀವಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ ನಿಮಗೆ. ಅದೇ ರೀತಿ ಈಗ ಇದು ನಿಮ್ಗೆ ಇಲ್ಲಿ ರೋಲ್ ಆಗಲಿಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಇದು ನಿಮಗೆ ಈಸಿಯಾಗಿ ರೋಲ್ ಆಗ್ತಾ ಇದೆ. ಇಸ್ ನಥಿಂಗ್ ಬಟ್ ರೋಲಿಂಗ್ ಫ್ರಿಕ್ಷನ್. ಈಗ ಇದು ನಿಮ್ಗೆ ಇಲ್ಲಿ ಕನ್ಸಿಡರ್ ಮಾಡೋದಾದರೆ ಸೊ ಇಲ್ಲಿ ಇದು ನಿಮಗೆ ಲಿಮಿಟಿಂಗ್ ಈಕ್ವಿಲಿಬ್ರಿಯಮ್ ಇರ್ತದೆ. ಇದು ರೋಲ್ ಆಯಿತು ಅಂದರೆ ಸೊ ದ ವ್ಯಾಲ್ಯೂ ವಿಲ್ ಬಿ ಕಮ್ಸ್ ಟು ಇಯರ್. ದ ವ್ಯಾಲ್ಯೂ ನಿಮಗೆ ಇಲ್ಲಿ ಮುಂದೆ ಮೂವ್ ಆಗುತ್ತೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಲಿಮಿಟಿಂಗ್ ಫ್ರಿಕ್ಷನ್. ಅದನ್ನು ನಾವು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೇವೆ. ಲಿಮಿಟಿಂಗ್ ಫ್ರಿಕ್ಷನ್ ಅಂತ. ಓಕೆ, ನಾವು ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ಸ್. ಸೊ ನೆಕ್ಸ್ಟ್ ಲಿಮಿಟಿಂಗ್ ಫ್ರಿಕ್ಷನ್ ಆಯಿತು. ಈಗ ನಿಮಗೆ ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ಸ್. ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ಸ್ is defined as the angle which the resultant reaction makes with normal reactions. Resultant reaction R ಏನಿದೆ ನಿಮಗೆ ಇದು ಮತ್ತು ಈ ನಾರ್ಮಲ್ ರಿಯಾಕ್ಷನ್ ಮೇಕ್ಸ್ ಆ್ಯನ್ ಆ್ಯಂಗಲ್ ಮಾಡುತ್ತಲ್ಲ, ಈ ಮೇಕ್ಸ್ ಎನ್ ಆ್ಯಂಗಲ್, ಈ ಆ್ಯಂಗಲನ್ನು ಸೊ ಇಂಡ್ಯೂಸ್ ಮಾಡ್ತೇವೆ. ಅದನ್ನು ವಿ ಕಾಲ್ ಇಟ್ ಆಸ್ ನಾವು ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್ here the F is equal to mu W. ಸೊ mu Rn or whatever. So W is nothing but always directly ಅಂದರೆ equal to Rn. So therefore mu F is equal to mu Rn, where Rn is the normal reaction. The body will be equilibrium under the action of following 3 forces. ಈ ಬಾಡಿ ಏನಿದೆ, ಈ ಬಾಡಿ ನಾವು ಪ್ಲೇಸ್ ಮಾಡಿದ್ವಿ ಸರ್ಫೇಸ್ ಬಿ ಮೇಲೆ. ಈ ಸರ್ಫೇಸ್ ಬಿ ಮೇಲೆ ಪ್ಲೇಸ್ ಮಾಡಿರೋದ್ರಿಂದ ಈಕ್ವಿಲಿಬ್ರಿಯಮ್ ಇದೆ. ಹೇಗೆಲ್ಲ ಈಕ್ವಿಲಿಬ್ರಿಯಮ್ ಇದೆ? ವೆಯ್ಟ್ ಆಫ್ ದಿ ಬಾಡಿ, ಇದ್ರದ್ದು ವೆಯ್ಟ್ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ W ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಸೊ ಇದು ಪ್ರೆಸ್ ಆಗ್ತಿದೆ, ಇದ್ರ ಸರ್ಫೇಸ್ ಬಿ ಮೇಲೆ ಪ್ರೆಸ್ ಆಗುತ್ತೆ. ಅದೇ ರೀತಿ ಅಪ್ಲೈಡ್ ಹಾರಿಜಾಂಟಲ್ ಫೋರ್ಸಸ್. ವಾಟ್ ಆರ್ ದ ಫೋರ್ಸ್ ನೀವು ಅಪ್ಲೈಡ್ ಮಾಡ್ತಿದ್ದೀರಿ? ಸೊ ಅಪ್ಲೈ ಮಾಡ್ತೀವಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫ್ರಿಕ್ಷನಲ್ ಫೋರ್ಸ್ ಇದೆ ಅಂತ. ಓಕೆ, ಸೊ ರಿಯಾಕ್ಷನ್ ಆರ್ ಬಿಟ್ವೀನ್ ದಿ ಬಾಡಿ ಎ ಆ್ಯಂಡ್ ದಿ ಪ್ಲೇನ್ ಬಿ. ಸೊ ಈ ಬಾಡಿ ಏನಿದೆ ಈ ರಿಯಾಕ್ಷನ್ಸು, ಸೊ ಎ ಮತ್ತು ಬಿ, ಸೊ ರಿಯಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ನಿಮಗೆ ಈ ಬಾಡಿ ವಿಲ್ ಬಿ ಈಕ್ವಿಲಿಬ್ರಿಯಮ್ ಇದೆ. ಈ ಬಾಡಿ ನಿಮಗೆ ಈಕ್ವಿಲಿಬ್ರಿಯಮ್ ಇದೆ. ಈಗ ವೆನ್ ವಾಟ್ ಎವರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ನೀವು ಅಪ್ಲೈ ಮಾಡ್ತೀರಿ, ಫ್ರಿಕ್ಷನಲ್ ಫೋರ್ಸ್ ನಿಮ್ಗೆ ಅಷ್ಟೇ ಇದೆ ಅಂತ ನಾನು ಹೇಳಿದ್ದೀನಿ. ಸಪೋಸ್ ಇಫ್ ಯು ಕನ್ಸಿಡ್ರಿಂಗ್ ಎ ಲಾ ಆಫ್ ಪ್ಯಾರಲಗ್ರಾಮ್. ಸೊ ನೀವು ಕನ್ಸಿಡರ್ ಮಾಡ್ತೀರಿ, ನಿಮಗೆ ನೀವು ಇದನ್ನು ತಗೊಂಡ್ರೆ ಸೊ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಸೊ ನಾವು ಹಿಯರ್ ದ ಪೈ, ಈ ಆ್ಯಂಗಲ್ನ ಮಾತ್ರ ನಾವು ಕನ್ಸಿಡರ್ ಮಾಡಿದ್ವಿ. ಈ ಆ್ಯಂಗಲ್ನ ಯಾಕೆ ಕನ್ಸಿಡರ್ ಮಾಡಿದ್ದೀವಿ, ಈ ಆ್ಯಂಗಲ್ನ ಯಾಕೆ ನಾವು ಕನ್ಸಿಡರ್ ಮಾಡಿಲ್ಲ ಅಂದರೆ ಇಲ್ಲಿ ಎಷ್ಟು ಈಗ ಫ್ರಿಕ್ಷನಲ್ ಫೋರ್ಸ್ ನಿಮಗೆ ಲಾಕ್ಟ್ ಆಗ್ತಿದೆ ಅಷ್ಟೇ ಫ್ರಿಕ್ಷನಲ್ ಫೋರ್ಸು ನಿಮಗೆ ಲಾಕ್ಟ್ ಆಗ್ತಿದೆ. ಇದು ಫ್ರಿಕ್ಷನಲ್ ಫೋರ್ಸು ನಿಮಗೆ ಲಾಕ್ಟ್ ಆಗ್ತಿದೆ. ಸೊ ಈ ಫ್ರಿಕ್ಷನಲ್ ಫೋರ್ಸ್ ಇನ್ಕ್ರೀಸ್ ಆದಂಗೆ ಈ ಆ್ಯಂಗಲ್ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಈ ಆ್ಯಂಗಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ಸ್. ಅರ್ಥ ಆಗ್ತದೆ? ಇಲ್ಲಿ ಏನು ವಾಟ್ ಆರ್ ದ ಮ್ಯಾಗ್ನಿಟ್ಯೂಡ್ ಇಸ್ ಇಂಡ್ಯೂಸ್ಡ್, ಇಲ್ಲಿ ಏನಿದೆ ಮ್ಯಾಗ್ನಿಟ್ಯೂಡು, ಇಫ್ ದಿ ಮ್ಯಾಗ್ನಿಟ್ಯೂಡ್ ಇಸ್ ಇನ್ಕ್ರೀಸ್ ಆಫ್ ದ ಫ್ರಿಕ್ಷನಲ್ ಫೋರ್ಸ್ ನಿಮ್ಗೆ ಇನ್ಕ್ರೀಸ್ ಆದರೆ ದಿಸ್ ಆ್ಯಂಗಲ್ ಆಲ್ಸೋ ಇನ್ಕ್ರೀಸಸ್. ಈ ಆ್ಯಂಗಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ಆ್ಯಂಗಲ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ದಿಸ್ ಆ್ಯಂಗಲ್ ವಿ ಸೇ ದಟ್ ಇಟ್ ಇಸ್ ಎ ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್. ವೈ ಕಾಂಟ್ ದಿಸ್ ಆ್ಯಂಗಲ್, ಇದನ್ನು ಯಾಕೆ ನಾವು ಕನ್ಸಿಡರ್ ಮಾಡಲ್ಲ ಅಂದರೆ ನೋಡಿ, ನಿಮಗೀಗ ಈ ಫ್ರಿಕ್ಷನಲ್ ಫೋರ್ಸ್ ನಿಮ್ಗೆ ಇಲ್ಲಿ ಜಾಸ್ತಿ ಇನ್ಕ್ರೀಸ್ ಆದಂಗೆ ಈಗ ಇಲ್ಲಿ ನಿಮ್ಮ ಇದೇನು ಇನ್ಕ್ರೀಸ್ ಆಗುತ್ತಲ್ಲ, ಆಗ ನಿಮಗೆ ಈ ಆ್ಯಂಗಲ್ಲು ಏನಾಗ್ತಾ ಬರ್ತದೆ, ಫ್ರಿಕ್ಷನಲ್ ಫೋರ್ಸ್ ಇನ್ಕ್ರೀಸ್ ಆದಂಗೆ. ಸೊ ನೋಡಿ, ದಿಸ್ ಆ್ಯಂಗಲ್ ವಿಲ್ ಬಿ ಡಿಕ್ರೀಸ್. ಈ ಆ್ಯಂಗಲ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಈ ಫೈ ಏನಾಗುತ್ತೆ ನಿಮಗೆ, ಇಫ್ ದಿ ಫ್ರಿಕ್ಷನಲ್ ಫೋರ್ಸ್ ಇನ್ಕ್ರೀಸಸ್ ದಿಸ್ ಕೋಎಫಿಷಿಯಂಟ್ ಮೀನ್ಸ್ ದ ಆ್ಯಂಗಲ್ ವಿಲ್ ಡಿಕ್ರೀಸಸ್. ಈ ಆ್ಯಂಗಲ್ ಡಿಕ್ರೀಸ್ ಆಗೋದ್ರಿಂದ ದಿಸ್ ಸೈಡನ್ನು ನಾವು ಕನ್ಸಿಡರ್ ಮಾಡಲ್ಲ. ಸೊ ಈ ಮೇಲ್ಗಡೆ ಸೈಡನ್ನು ಮಾತ್ರ ನೀವು ಕನ್ಸಿಡರ್ ಮಾಡ್ತೀರಿ. ಸೊ ಹಾಗಾಗಿ ಇದನ್ನು ನಾವು ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ನಾವು ಕರಿತೀವಿ. ಸೊ ಲಿಮಿಟಿಂಗ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ.
Got it? Here the limiting angle of friction is defined as angle made by normal reaction and resultant. Angle made by normal reaction and resultant. So therefore we call it as limiting angle of friction. Limiting angle of friction anta ನಾವು ಕರಿತೀವಿ. So here the reaction R must therefore equal and opposite to the resultant of W and P. W means weight of an object. P is nothing but applied forces or certain force you applied to body it means to move will be inclined at an angle phi to the normal reaction. So this angle phi is known as the limiting angle of frictions. So it may be defined as the angle which the resultant reactions makes with the normal reaction Rn. So from figure, here the tan phi is equal to F by Rn. So now, listen here. So phi is equal to, here the means the tan phi is equal to, tan phi equal to, here the opposite, tan means opposite by adjacent. Opposite by adjacent, opposite means the frictional force. So here the resultant means here adjacent side is nothing but a normal reaction. So F by Rn. So this means tan phi equal to mu. So in the previous slide we already discussed it. Mu is equal to F by Rn means coefficient of frictions. So here means the limiting angle of friction is equal to the coefficient of frictions. Now let us move to the another one. Last one is angle of repose. Angle of here. So here the consider that body A of weight W is resting on inclined plane B as shown in figure. ಈಗ ಇದನ್ನು ನೋಡಿ, ಇಲ್ಲೊಂದು ಡಯಾಗ್ರಾಮ್ ಹಾಕಿದ್ದೀವಿ. ಸೊ ಇದು ಹಾರಿಜಾಂಟಲ್ ಸರ್ಫೇಸು. ಈ ಹಾರಿಜಾಂಟಲ್ ಸರ್ಫೇಸ್ ಮುಂದೆ ಇನ್ಕ್ಲೈನ್ಡ್ ಪ್ಲೇನ್ ಇದೆ. ಸೊ ಇದು ಇಸ್ ನಥಿಂಗ್ ಬಟ್ ಇನ್ಕ್ಲೈನ್ಡ್ ಪ್ಲೇನ್ ಬಿ. ಅದ್ರ ಮೇಲೆ ನಾವು ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀವಿ. ಈ ಆಬ್ಜೆಕ್ಟ್ ಏನು ಇಟ್ಟಿದ್ದೀವಿ, ಈ ಆಬ್ಜೆಕ್ಟ್ ವಿಲ್ ಬಿ ಈಕ್ವಿಲಿಬ್ರಿಯಮ್ ಹೇಗೆ? ಸೊ ದಿಸ್ ಇಸ್ ದ ಫ್ರಿಕ್ಷನಲ್ ಫೋರ್ಸ್ ನಿಮಗೆ ಆ್ಯಕ್ಟ್ ಆಗುತ್ತೆ. ಈ ಬಾಡಿ ನಿಮಗೆ ಕೆಳಗಡೆ ಮೂವ್ ಆಗುತ್ತೆ. ಸೊ ಈ ಮೂವ್ ಆಗೋದಕ್ಕೆ ಇದು ಈ ಡೈರೆಕ್ಷನಲ್ಲಿ ಮೂವ್ ಆಗೋದ್ರಿಂದ ಡೈರೆಕ್ಷನ್ ಆಫ್ ಮೋಷನ್ ಇನ್ ಡೌನ್ವರ್ಡ್ಸ್. ಹಾಗಾಗಿ ಈ ಫ್ರಿಕ್ಷನಲ್ ಫೋರ್ಸ್ ಆಲ್ವೇಸ್ ನಿಮಗೆ ಆಪೋಸಿಟ್ ಮೇಲ್ಗಡೆಗೆ ಆ್ಯಕ್ಟ್ ಆಗ್ತಾಯಿದೆ. ಈಗ ನಿಮಗೆ ನಾನು ಹೇಳಿದೆ ನಿಮಗೆ ಆಲ್ರೆಡಿ ಟೋಲ್ಡ್ ದಟ್. ಸೊ ಹಿಯರ್ ದಿ ಫ್ರಿಕ್ಷನಲ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ನಾರ್ಮಲ್ ರಿಯಾಕ್ಷನ್ ಅಲ್ವಾ? ಹಾಗೆ ನಾರ್ಮಲ್ ರಿಯಾಕ್ಷನ್, ಈ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟು ಈಸ್ ನಾಟ್ ಈಕ್ವಲ್ ಟು ದಿ ನಾರ್ಮಲ್ ರಿಯಾಕ್ಷನ್ ಇನ್ ಇನ್ಕ್ಲೈನ್ಡ್ ಪ್ಲೇನ್ ಆರ್ ವರ್ಟಿಕಲ್ ಪ್ಲೇನ್. ಇನ್ಕ್ಲೈನ್ಡ್ ಅಥವಾ ವರ್ಟಿಕಲಲ್ಲಿ ನಮಗೆ ಈಕ್ವಲ್ ಅಲ್ಲ. ಹಾಗಾಗಿ ನೋಡಿ, ಇಲ್ಲಿ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ವಿಲ್ ಬಿ ನಿಮಗೆ ವರ್ಟಿಕಲಿ ಈ ಕಡೆ ಡೌನ್ವರ್ಡ್ ಆಗ್ತಾ ಇದೆ. ಬಟ್ ನಾರ್ಮಲ್ ರಿಯಾಕ್ಷನ್ನು ನಿಮಗೆ ಇಲ್ಲಿ ಆಗ್ತಾಗ್ತದೆ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ನಿಮಗೆ Rn. ಸೊ ಇದು ನಿಮಗೆ ರಿಸಲ್ಟೆಂಟ್ ನಿಮಗೆ ಇಲ್ಲಿ ಆಗ್ತಾಗ್ತದೆ. ಸೊ ಹೀಗಾಗಿ ಇದು ಆಬ್ಜೆಕ್ಟು ನಿಮಗೆ ಈಕ್ವಿಲಿಬ್ರಿಯಮ್ ಇದೆ. ಸೊ ದಿಸ್ ಇನ್ಕ್ಲೈನ್ಡ್ ಪ್ಲೇನ್ ಏನಿದೆ ನಿಮಗೆ ಸರ್ಟನ್ ಡಿಗ್ರಿ ವಿ ಕನ್ಸಿಡರ್ ಆಸ್ ಡಿನೋಟೆಡ್ ಬೈ ಆಲ್ಫಾ. ಸೊ ಇದು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಸೊ ಇದು ನಿಮಗೆ W. ಸೊ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ಆರ್ ಫ್ರಿಕ್ಷನಲ್ ಫೋರ್ಸ್ is resolved in the two component. So one is W sin alpha. in the direction of the motion ಏನು ನಿಮಗೆ ಆಗುತ್ತೆ ಇದು ಅಂದರೆ ಬಿಂಗ್ ಟು ಡೌನ್ಸ್, ಇದು ಎಳೆಯುತ್ತೆ, ಕೆಳಗಡೆಗೆ ಎಳೆಯುತ್ತೆ. ಹಾಗಾಗಿ ಇದು W sin alpha. ಸೊ ಇದು ನಿಮಗೆ ನಾರ್ಮಲ್ ರಿಯಾಕ್ಷನಲ್ಲಿ ಏನಿದೆ ನಿಮಗೆ ನಾರ್ಮಲ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ಟು. ಸೊ ದಟ್ ವೆಯ್ಟ್ ಈಸ್ ನಥಿಂಗ್ ಬಟ್ W cos alpha. ಇದನ್ನು ಏನು ಮಾಡ್ತೀವಿ ನಾವು W cos alpha ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ W cos alpha, ಇದು W sin alpha. ನಾವು ಸೊ ಲೆಟ್ ಅಸ್ ಕನ್ಸಿಡರ್ ಹೇಗೆ ಆ್ಯಂಗಲ್ ಆಫ್ ರಿಪೋಸ್ ಅಂದರೆ ಹೇಗೆ ನೋಡಿ. ಈಗ ಇದೊಂದು ಪ್ಲೇನ್ ಬಿ, ಇದು ಆಬ್ಜೆಕ್ಟ್ ಎ. ಇದನ್ನು ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ. ಈಗ ಬಾಡಿ ಈಕ್ವಿಲಿಬ್ರಿಯಮಲ್ಲಿದೆ ಬಿಕಾಸ್ ದ ಸರ್ಫೇಸ್ ಬಿ ಅನ್ನೋದು ನಿಮಗೆ ಪ್ಲೇನ್ ಸರ್ಫೇಸ್ ಬಿ ಇಸ್ ಹಿಂಗೆ ಇದು ಹಾರಿಜಾಂಟಲ್. ಈಗ ಇದನ್ನು ನಾನು ಸರ್ಟನ್ ಡಿಗ್ರಿ ಟಿಲ್ಟ್ ಮಾಡ್ತೀನಿ. ಒಂದು ಸೈಡು ನಾನು ರೈಟ್ ಸೈಡು ನಾನು ಮೇಲ್ಗಡೆ ಎತ್ತುತ್ತಾ ಇದ್ದೀನಿ. ಈಗ ರೈಟ್ ಸೈಡು ಈಗ ಮೇಲ್ಗಡೆ ಎತ್ತುತ್ತಾ ಇದ್ದೀನಿ. ಸರ್ಟನ್ ಡಿಗ್ರಿ ಮೇಲ್ಗಡೆ ಟಿಲ್ಟ್ ಆಗಿದ್ರು ಕೂಡ ಆಬ್ಜೆಕ್ಟು ನಿಮಗೆ ಈಕ್ವಿಲಿಬ್ರಿಯಮಲ್ಲಿದೆ.
ಅಂದರೆ ಡಸ್ ನಾಟ್ ಟೆನ್ಸ್ ಟು ಮೂವ್ ಆಗ್ತಿಲ್ಲ ಅದು. ಅದೇ ರೀತಿ ನಿಮಗೆ ಹಿಂಗೆ ಸ್ವಲ್ಪ ಪರ್ಟಿಕ್ಯುಲರ್ ಆ್ಯಂಗಲ್, ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ದ ಬಾಡಿ ಟೆನ್ಸ್ ಟು ಮೂವ್. ನೋಡಿ, ಅಬ್ಸರ್ವ್ ಮಾಡ್ತಾ ಇರಿ, ನಾನು ರೈಟ್ ಸೈಡು ಮೇಲ್ಗಡೆ ಮೂವ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಬಾಡಿ ಟೆನ್ಸ್ ಟು ಮೂವ್. ಇದು ಈ ಆಬ್ಜೆಕ್ಟ್ ಎ ನಿಮಗೆ ಕೆಳಗಡೆ ಡೌನ್ ಆಗ್ತಾ ಇದೆ, ಕೆಳಗಡೆಗೆ ಸ್ಲೈಡ್ ಆಗ್ತದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ. ಸೊ ಈ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಸ್ಲೈಡ್ ಆಗ್ತಿದೆಯಲ್ಲ, ದಟ್ ಆ್ಯಂಗಲ್ ವಿ ಕಾಲ್ ಇಟ್ ಆ್ಯಸ್ ಆ್ಯಂಗಲ್ ಆಫ್ ರಿಪೋಸ್. ಯಾವಾಗ ಬಾಡಿ ಟೆನ್ಸ್ ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ, ಈ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ನಿಮಗೆ ಬಾಡಿ ಸ್ಲೈಡ್ ಆಗ್ತಿದೆಯಲ್ಲ, ಮೂವ್ ಆಗುತ್ತಲ್ಲ, ಆ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ರಿಪೋಸ್ ಏನಂತ ಕನ್ಸಿಡರ್ ಮಾಡ್ತೀವಿ? ಆ್ಯಂಗಲ್ ಆಫ್ ರಿಪೋಸ್. Here, if the angle of inclination alpha of the plane to the horizontal is such that the body begins to move down the plane, then the angle alpha is called angle of repose. ಇದನ್ನು angle of repose ಅಂತ ಕರಿತೀವಿ. Got it? So once again I will show that. So here some particular angle. ಸೊ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಈ ಆಬ್ಜೆಕ್ಟು ಎ ಅನ್ನೋದು ನಿಮಗೆ ಈ ಪ್ಲೇನ್ ಸರ್ಫೇಸ್ ಮೇಲೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಪರ್ಟಿಕ್ಯುಲರ್ ಆ್ಯಂಗಲ್ ವಿ ಕಾಲ್ ಇಟ್ ಆಸ್ ಲಿಮಿಟಿಂಗ್ ಆ್ಯಂಗಲ್ ಆಫ್ ರಿಪೋಸ್. ಆ್ಯಂಗಲ್ ಆಫ್ ರಿಪೋಸ್. ಸೊ ನಾವು ಆ್ಯಂಗಲ್ ಆಫ್ ರಿಪೋಸ್, ಸೊ ಹಿಯರ್ ದ ಫ್ರಿಕ್ಷನಲ್ ಫೋರ್ಸ್ ಇದೆ. ಸೊ ದಿಸ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಇದೆ. ಈಗ ಎಫ್ ಬೈ ಆರ್ ಎನ್, ಸೊ ವಾಟ್ ಯು ಸೇ ದಟ್ ಆಲ್ವೇಸ್ ಫ್ರಿಕ್ಷನಲ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಏನಿದೆ, ಈ ಫ್ರಿಕ್ಷನಲ್ ಫೋರ್ಸ್ ಆಲ್ವೇಸ್ ಈಕ್ವಲ್ ಅಂದರೆ ಆಪೋಸಿಟಿಗೆ ನಿಮಗೆ ಇದು ಕೆಳಗಡೆ ಮೂವ್ ಆಗಿ ಎಳಿತಲ್ವಾ, ಅದು ನಥಿಂಗ್ ಬಟ್ ಡಬ್ಲ್ಯೂ ಸೈನ್ ಆಲ್ಫಾ ಅಂತ ತಗೊಂಡಿದ್ದೀವಿ, ಸೈನ್ ಆಲ್ಫಾ. ಅದೇ ರೀತಿ ನಿಮಗಿದು ಡೌನ್ವರ್ಡ್ಸ್ ನಾರ್ಮಲ್ ರಿಯಾಕ್ಷನಲ್ಲೂ ಇದೆ. ಸೊ ಈ ನಾರ್ಮಲ್ ರಿಯಾಕ್ಷನ್ ವಿ ಕನ್ಸಿಡರಿಂಗ್ ಆರ್ ಎನ್ ಈಸ್ ಈಕ್ವಲ್ ಟು ಏನು ಕನ್ಸಿಡರ್ ಮಾಡಿದ್ದೀವಿ, ಡಬ್ಲ್ಯೂ ಕಾಸ್ ಆಲ್ಫಾ. So W cos alpha. So now F by Rn, what do you mean by F by Rn? F by Rn, so we say get, so here W sin alpha, ನಾನು ಮೌಸಲ್ಲಿ ಬರೀತಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ನಿಮಗೆ ನೀಟಾಗಿ ಬರೆಯೋಕ್ಕಾಗ್ತಿಲ್ಲ. ಸೊ ಡೋಂಟ್ ಮೈಂಡ್, ಪ್ಲೀಸ್ ಡೋಂಟ್ ಮೈಂಡ್. So here the cos alpha. So W get cancel. So what happen? Remaining thing will be sin alpha by cos alpha. Sin by cos we written tan alpha. What do you written? So tan alpha. So now this tan alpha, so F by Rn is nothing but a mu. F by Rn is equal to mu. So tan alpha. So now here in the previous session mu is equal to also tan phi. So means, so this equation state that means, so here the coefficient of friction is equal to the limiting angle of repose and the limiting angle of frictions. So here coefficient of friction is also equal to angle of repose and limiting angle of frictions. Either tan alpha equal to tan phi. So here the angle of repose equal to the limiting angle of frictions. So by using this equation you can easily find out the coefficient of friction. If you know the coefficient of friction, you can easily find out the tan alpha or tan phi. Or R means the limiting angle of repose we can find out. So means alpha is equal to means the tan inverse of mu. If you know that mu, we can easily find out alpha, tan inverse of mu ಆಗುತ್ತೆ. ಹಾಗಾಗಿ ನಿಮಗೆ ಈಗ ಲಿಮಿಟಿಂಗ್ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮ್ಯೂ ಗೊತ್ತಿತ್ತು ಅಂದರೆ, ಈ ಫೈ ಮಾತ್ರ ಬೇಕು ಅಂತಂದರೆ tan inverse mu you get the means limiting angle of frictions. Got it? So now, so here you can observe animations. Here they are using a different objects. Square block ಇದೆ. ಸೊ ಅದೇ ರೀತಿ ನಿಮಗೆ ಸರ್ಕ್ಯುಲರ್ ಆಬ್ಜೆಕ್ಟ್, ಸಾಲಿಡ್ ಬಾಡಿ ಆಬ್ಜೆಕ್ಟ್ ಇದೆ, ಎರಡು ಸ್ಪಿಯರ್ ಬಾಲ್ಗಳಿದೆ. ಸೊ ಇದು ಒಂದು ಲಾರ್ಜ್ ಒಂದು ಮತ್ತು
ಒಂದು ರಿಂಗ್ ಇದೆ, ಅಂದರೆ ಸರ್ಕ್ಯುಲರ್ ರಿಂಗ್ಸ್. ಈಗ ನಿಮಗೆ ಈ ಸಾಲಿಡ್ ಆಬ್ಜೆಕ್ಟ್ ಮೇಲೆ ಸೊ ಯಾವುದು ಈಗ ನಿಮಗೆ ಬೇಗ ಬೀಳ್ತಿದೆ, ನಿಮಗೆ ಒಂದು ಸ್ಕ್ವೇರ್ ಆಬ್ಜೆಕ್ಟ್ ಏನಿದೆ, ಈ ಸ್ಕ್ವೇರ್ ಆಬ್ಜೆಕ್ಟು ಬೇಗ ಮೂವ್ ಆಗ್ತಿದೆ ಕಂಪೇರ್ ಟು ಇವು 4ಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೇಗ ಮೂವ್ ಆಗ್ತಿದೆ. ಸೊ ಅಂದರೆ ಮೀನ್ಸ್ ದಿಸ್ ವಿಲ್ ಬಿ ಮೂವ್ಮೆಂಟ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಸರ್ಫೇಸ್. ಸೊ ಬಟ್ ಬಾಡಿ ಟೆನ್ಸ್ ಟು ಸ್ಲೈಡ್, ಈ ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿದೆಯಲ್ಲ ಈ ಕಂಪೇರ್ಡ್ ಇದಕ್ಕೆ ಹಾರಿಜಾಂಟಲ್ ಸರ್ಫೇಸ್ಗೆ. ಸೊ ದಿಸ್ ವಿ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ರಿಪೋಸ್. ಇದನ್ನು ನಾವೇನಂತ ಕರಿತೀವಿ, ಆ್ಯಂಗಲ್ ಆಫ್ ರಿಪೋಸ್. ಈಗ ನೋಡಿ, ಈ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಇವೆಲ್ಲ ಬಾಡಿಗಳು ನಿಮಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿದೆ, ಅಂದರೆ ಸ್ಲೈಡ್ ಆಗ್ತಾಯಿದೆ. ಸೊ ಹಾಗಾಗಿ ಇದನ್ನು ನಾವು ಆ್ಯಂಗಲ್ ಆಫ್ ರಿಪೋಸ್ ಅಂತ ಕರಿತೀವಿ. Now we are having some multiple choice questions. The first question is the maximum value of frictional force which comes into play when a body just begins to slide over the surface of the other body. Means, so the maximum value of frictional force, which comes into play when a body just begins to slide over the surface of the other body is known as limiting force of frictions. Your option A is true or false. This statement is right or wrong. So means your answer is true. Yes, the maximum value of frictional force which comes into play when a body just begins to slide the surface of the other body is known as limiting force of friction. ನಾನು ಆಲ್ರೆಡಿ ಹೇಳಿದೆ. ಸೊ ಒಂದು ಫೋರ್ಸು, ಒಂದು ಎಷ್ಟು ಆಬ್ಜೆಕ್ಟ್ದು ವೆಯ್ಟ್ ಇರ್ತದೆ, ಎಷ್ಟು ನೀವು ಫೋರ್ಸ್ ಆಗ್ತಿದ್ದೀರಿ ಅದು ಇನ್ಕ್ರೀಸ್ ಆಗ್ತಾ ಇರ್ತದೆ. ಸೊ ಅದಷ್ಟು ನಂತರ ನಿಮ್ಗೆ ಏನಾಗುತ್ತೆ, ನಿಮಗೆ ಆಫ್ಟರ್ ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ನಿಮಗೆ ಬಾಡಿ ಟೆನ್ಸ್ ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ, ಆರ್ ಸಿಂಪ್ಲಿ ಫ್ರಿಕ್ಷನ್, ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತಲೂ ಕರಿತೀವಿ. ಅದು ಸ್ಟೇಟ್ಮೆಂಟ್ ಇಸ್ ರೈಟ್. ಇದು ಹಾಗಾಗಿ ನಿಮ್ಮದು ಆನ್ಸರ್ ಇಸ್ true. So second question number 2, the coefficient of friction is given by mu is equal to Rn upon F or Rn by F. So B is equal to mu is equal to F by Rn. Option C, mu is equal to K by Rn, or D is equal to none of the above. Means the coefficient of friction is given by, your answer is B, because you know that. So force of friction will be directly proportional to the normal reaction according to the Coulomb's law. This proportionality constant is denoted by mu. So therefore mu is equal to F by Rn. Okay, so question number 3, the static friction which may have any value, the above limiting force of friction, below 0, so between 0 and limiting force of friction, all of the above. ಈಗ ಸ್ಟಾಟಿಕ್ ಫ್ರಿಕ್ಷನ್ನು ವಿಚ್ ಮೇ ಹ್ಯಾವ್ ಎನಿ ವ್ಯಾಲ್ಯೂ, ನಾನು ಹೇಳಿದ್ದೀನಿ ನಿಮಗೆ, ಸ್ಟಾಟಿಕ್ ಫ್ರಿಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ ದಿ ಡೈನಮಿಕ್ ಫ್ರಿಕ್ಷನ್. ಆಯಿತಾ. ಬಾಡಿ ಟೆನ್ಸ್ ಟು ಮೂವ್ ಆದಮೇಲೆ ಇಟ್ಸ್ ಹ್ಯಾವಿಂಗ್ ಸಮ್ ರಿಲೇಟಿವ್ ವೆಲಾಸಿಟಿ, ಅದು ಕಾನ್ಸ್ಟೆಂಟ್ ವೆಲಾಸಿಟಿಲಿ ಮೂವ್ ಆಗ್ತಿದೆ ಅಂತಂದರೆ, ಸೊ ನಮಗೆ ಆ ಕೈಂಡ್ ಆಫ್ ಡೈನಮಿಕ್ ಫ್ರಿಕ್ಷನ್ ವಿಲ್ ಬಿ ಲೆಸ್ ಕಡಿಮೆ ಇರ್ತದೆ, ಸೊ ಕಂಪೇರ್ ಟು ದಿ ಸ್ಟಾಟಿಕ್ ಫ್ರಿಕ್ಷನ್. ಸೊ ಹಾಗಾಗಿ ಸೊ ಯುವರ್ ಆನ್ಸರ್ ಈಸ್ ಸಿ, between 0 and limiting force of frictions. Why always ನಮಗೆ ಇಲ್ಲಿ ಲಿಮಿಟಿಂಗ್ ಅಂತ ಹೇಳ್ತಾ ಇದ್ದೀವಿ, ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಯಾಕೆ ಅಂತಂದರೆ ಫ್ರಿಕ್ಷನ್ ಈಸ್ ಹ್ಯಾವಿಂಗ್ ದೇರ್ ಮೀನ್ಸ್ ಲಿಮಿಟ್. ಆಯಿತಾ, ಲಿಮಿಟ್ ಇದೆ. ಲಿಮಿಟ್ ಅಂದರೆ ಇಟ್ಸ್ ನಾಟ್ ಎ ಇನ್ಫೈನೈಟ್. ಆಯಿತಾ, ಸರ್ ಅಂದರೆ ಇನ್ಫಿನಿಟಿ ಅಲ್ಲ. ಸೊ ನಿಮಗೆ ಇಟ್ಸ್ ಹ್ಯಾವಿಂಗ್ ಲಿಮಿಟ್ ಇದೆ. ನಿಮಗೆ ಆಫ್ಟರ್ ದಟ್ ಲಿಮಿಟ್ ದ ಫ್ರಿಕ್ಷನ್ ವಿಲ್ ಬಿ ಡಿಕ್ರೀಸಸ್. ಸೊ ದ ಫ್ರಿಕ್ಷನ್ ಡಿಕ್ರೀಸ್ ಅಂದರೆ ನಿಮಗೆ ಫೋರ್ಸ್ ನಿಮ್ಗೆ ಆದ ನಂತರ ದ ಬಾಡಿ ಟೆನ್ಸ್ ಟು ಮೂವ್ ಆಗುತ್ತೆ, ಅಂದರೆ ಆಗ ಫ್ರಿಕ್ಷನ್ ನಿಮಗೆ ಕಡಿಮೆ ಆಯಿತು ಅಂತ. ಸೊ ದೇರ್ ಫಾರ್ ದ ಮೀನ್ಸ್ ಲಿಮಿಟಿಂಗ್. ಸೊ ಹಿಯರ್ ದ ಲಿಮಿಟಿಂಗ್. ಸೊ ಫೋರ್ತ್ ನಮ್ಮ ಕ್ವಶನ್ ನಂಬರ್ 4, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫ್ರಿಕ್ಷನಲ್ ಫೋರ್ಸ್ ವಿಚ್ ಕಮ್ ಇನ್ ಟು ಪ್ಲೇ ಸೊ ವೆನ್ ಎ ಬಾಡಿ ಜಸ್ಟ್ ಬಿಗಿನ್ಸ್ ಟು ಸ್ಲೈಡ್ ಓವರ್ ದಿ ಸರ್ಫೇಸ್ ಆಫ್ ದಿ ಅದರ್ ಬಾಡಿ ಈಸ್ ನೋನ್ ಆ್ಯಸ್ ಸ್ಲೈಡಿಂಗ್ ಫ್ರಿಕ್ಷನ್, rolling friction, limiting force of frictions, viscous friction. Your answer is C. Here the maximum value of frictional force which comes into play when a body just begins to slide ಅಂತಂದರೆ, ಸೊ ಅದು ನಿಮಗೆ ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ಸ್. ಇದು ಸ್ಲೈಡ್ ಇದೆ ಸರ್, ಇಲ್ಲಿ ನಿಮಗೆ ಸ್ಲೈಡಿಂಗ್ ಫ್ರಿಕ್ಷನ್ ಬರಬೇಕು ಅಂತ ನೀವು ಅನ್ಕೋಬೋದು. ಇಟ್ಸ್ ನಾಟ್. ಅಂದರೆ ಇಲ್ಲೇನಂದರೆ
ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಕಿದ ನಂತರ ಅದು ಬಾಡಿ ಏನಾಗುತ್ತೆ, ಮುಂದಕ್ಕೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಲಿಮಿಟಿಂಗ್ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಸ್ಲೈಡಿಂಗ್ ಫ್ರಿಕ್ಷನ್ ಅಂತಂದರೆ ರೆಸಿಪ್ರೊಕೇಟಿಂಗ್ ಮೋಷನ್, ಆ ಸ್ಲೈಡಿಂಗ್ ಮೋಷನ್ ಇರುತ್ತೆ, ಅವು ಫ್ರಿಕ್ಷನ್ ಎಕ್ಸರ್ಟ್ ಆಗುತ್ತೆ. ಅದನ್ನು ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ನಾವು ಕರಿತೀವಿ. ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಈಗ ದಟ್ ಇಸ್ ಲೀನಿಯರ್ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ ಇಟ್ ಇಯರ್ ಆಲ್ಸೋ ಮೀನ್ಸ್ ಸ್ಲೈಡಿಂಗ್ ಫ್ರಿಕ್ಷನ್. ಬಟ್ ಇಯರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, you can understand the question, the maximum value of frictional forces. So therefore, so your answer is limiting force of frictions. Question number 5th, the magnitude of limiting force of friction is F is equal to mu Rn. F is equal to mu Rn. So true or false? Magnitude of limiting force of friction is F is equal to mu Rn. Your answer is right. I already told that this is Coulomb's law. F directly proportional to the Rn. Directly proportionality constant replaced by mu. So therefore, so here the magnitude is F is equal to, so mu Rn. Mu Rn. So therefore your answer is true. Question number 6. The limiting angle of friction is mu F by Rn, both A and B, none of the above. Your answer is C, both A and B. So already I told that mu is equal to tan phi. So we are considering a tan phi, limiting angle of frictions. Or F by Rn. So mu also replaced by mu F by Rn. So therefore your answer is C. Answer is C. Question number 7th. When the applied force is less than the limiting friction or limiting force of frictions. When the applied force, you can understand the question, when the applied force is less than the limiting friction or limiting force of frictions, the body remains at rest. Option B, the body just start to move. The body is already in moving conditions. None of the above. So here answer is A, the body remains stressed. When the applied force is less than the limiting frictions, limiting or maximum value of friction ಗಿಂತ ಕಡಿಮೆ ಇತ್ತು ಅಂದರೆ ಆ ಬಾಡಿ ರಿಮೈನ್ಸ್ ರೆಸ್ಟ್ ಆರ್ ನಿಮಗೆ ಈಕ್ವಿಲಿಬ್ರಿಯಮಲ್ಲಿ ಇದೆ, ಬಾಡಿ ರಿಮೈನ್ಸ್ ರೆಸ್ಟ್ ಅಂತ. ಹಾಗಾಗಿ ಯುವರ್ ಆನ್ಸರ್ ಇಸ್ ಫಸ್ಟ್ ಎ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 8. The angle of inclination at which the body begins to move down without the aid of external force. The angle of inclination at which the body begins to move down without aid of external force, the limiting angle of frictions, angle of repose, frictional angle, all of the above. So you can observe here the angle of inclination at which the body begins to move down without aid of external forces means your answer is B, angle of repose. ಸಮ್ ಪರ್ಟಿಕ್ಯುಲರ್ ಡಿಗ್ರಿ ನಮ್ದು ಬಾಡಿ ಏನಾಗುತ್ತೆ, ಬಾಡಿ ಟೆನ್ಸ್ ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಆಬ್ಜೆಕ್ಟ್ ಏನೋ ಒಂದು ಇಟ್ಟಿರ್ತೀರಿ, ಇಂಕ್ಲಿನೇಷನಲ್ಲಿರುತ್ತೆ. ಆ ಇಂಕ್ಲಿನೇಷನ್ ಯಾವುದೋ ಒಂದಷ್ಟು ಡಿಗ್ರಿ ಇರಲಿ, ನಿಮಗೆ ಪರ್ಟಿಕ್ಯುಲರ್ ಡಿಗ್ರಿಯಲ್ಲಿ ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಆ್ಯಂಗಲ್ ಆಫ್ ರಿಪೋಸ್ ಅಂತ ಕರಿತೀವಿ. ಹಾಗಾಗಿ ದ ಆನ್ಸರ್ ನಿಮಗೆ ಈ ಕ್ವಶನ್ನಿಗೆ ಆ್ಯಂಗಲ್ ಆಫ್ ರಿಪೋಸ್. ಕ್ವಶನ್ ನಂಬರ್ 9. The body will begin to move down the plane when the angle of inclination of the plane is equal to the limiting angle of frictions. The body will begin to move down the plane when the angle of inclination of the plane is equal to the limiting angle of frictions. True or false? Answer A, true. Yes, the limiting angle of friction is also called as angle of repose. Angle of repose or also known as coefficient of frictions. So therefore your answer is true. The last question of the session, the limiting angle of friction is directly proportional to the normal reactions. So indirectly proportional to the normal reaction, frictions equal to the normal reaction, none of the above. Answer is B, indirect limiting angle. So you can observe the limiting angle of friction is indirect proportional to the normal reaction. Normal reactions. So now, so before, so okay, team members,
So MS Devaraj sir and chairman. So 170 GPT Harpanalli. So TS Chandrasekhar sir, moderator GPT Tumkur. Vinod Kumar sir, subject expert GPT Nagamangala. Nagaraj sir, subject expert Srimati LV Polytechnic Asan. Arvind Rangadal, subject expert GPT Kalburgi. Venkatesh, myself, content developer GPT Kerpete. Ramya GC, content developer GPT Ramanagara. So Devraj D, content developer KPT Mangaluru. Nemichand MG, content developer GPT Turvekere. Ravi Prakash TN sir, content developer GPT Sira. Lakshmi Narayan, so content developer GPT, so DSCG Chikamangaluru. So these are some reference links. So here the textbook is textbook for theory of machine RS Kurmi. Ratan anta innondu textbook ide, we can refer that also. ಅದೇ ರೀತಿ ಇದರ ವಿಕಿಪೀಡಿಯಾ ಇದೆ, ಮತ್ತು ಗೂಗಲ್ ಇದೆ, ಯೂಟ್ಯೂಬಲ್ಲಿ ನೀವೆಲ್ಲ ಸರ್ಚ್ ಮಾಡೋದು ಮೆಕ್ ಡಿಪ್ಲೊಮಾ ಅನ್ನೋದಿದೆ. So here the end before ending of the sessions, whether the friction is necessary or unnecessary, means necessaryನಾ ಅಥವಾ necessary ಇಲ್ವಾ ನಮಗೆ necessaryನಾ. So either advantages or disadvantages, pro and causes, or limit and merits and demerits ಅಂತೆಲ್ಲ ಹೇಳಿದೆ. ಸೊ ಈಗ ನಿಮಗೆ ಫ್ರಿಕ್ಷನ್ ನಮಗೆ ನೆಸೆಸಿಟಿ ಇದೆ, ಅಡ್ವಾಂಟೇಜಸ್ ಇದೆಯಾ? ಎಸ್, ಅಫ್ಕೋರ್ಸ್ ಫ್ರಿಕ್ಷನ್ ಅನ್ನೋದು ನಮಗೆ ಅಡ್ವಾಂಟೇಜಸ್. ಹೇಗೆ ವಿತೌಟ್ ಫ್ರಿಕ್ಷನ್ ನಾವು ವಿ ಕಾಂಟ್ ವಾಕ್. ನಾವು ಫ್ರಿಕ್ಷನ್ ಇಲ್ಲ ಅಂದರೆ ನಾವು ವಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಈಗ ಫ್ರಿಕ್ಷನ್ ಈಗ ನಿಮಗೆ ಏನಿದೆ ಅಂತಂದರೆ ಗೋ ಫಾರ್ ಅನದರ್ ಪ್ಲಾನೆಟ್. ಈಗ ನಿಮಗೆ ಬೇರೆ ಈಗ ಸ್ಪೇಸ್ಗೆ ಹೋಯ್ತು ಅಂದರೆ ಫ್ರಿಕ್ಷನ್ ವಿಲ್ ಬಿ ಝೀರೋ, ಅಂದರೆ ಫ್ರಿಕ್ಷನ್ ಇಸ್ ಲೆಸ್. ಸೊ ನಿಮಗೆ ಫ್ರಿಕ್ಷನ್ನು ನಿಮಗೆ ಕಡಿಮೆ, ಅರ್ಥ ಆಗ್ತಿದೆ. ಸೊ ಇಯರ್ ವಿತೌಟ್ ಫ್ರಿಕ್ಷನ್ ವಿ ಕಾಂಟ್ ವಾಕ್, ನಾವು ವಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ಇನ್ನೊಂದರ್ ಪ್ಲಾನೆಟ್ ಯು ಕ್ಯಾನ್ ಅಸ್ಯೂಮ್ ಮಾಡ್ಕೊಳ್ಳಿ, ಅನದರ್ ಪ್ಲಾನೆಟ್ಗೆ ಹೋದರೆ ದ ಫ್ರಿಕ್ಷನ್ ವಿಲ್ ಬಿ ಲೆಸ್, ನಿಮಗೆ ಫ್ರಿಕ್ಷನ್ ಇಲ್ಲ. ಸೊ ನಿಮ್ಗೆ ಅಲ್ಲಿ ಯು ಕಾಂಟ್ ವಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೆಲ್ಲ ತೇಲಾಡ್ತಿರ್ತದೆ. ಸೊ ಯು ನೋ ದಟ್. ಸೊ ನೀವು ಹಾಗೆ ಸೊ ಇನ್ನು ಆಟೋಮೊಬೈಲ್ ಇಂಡಸ್ಟ್ರಿ, ಈಗ ನಮ್ಮ ಆಟೋಮೊಬೈಲ್ ಕಾರ್ ನಿಮಗೆ ಸೊ ಇಯರ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ಗೆ ಏನಿದೆ ನಮಗೆ ಈಗ ಫ್ರಿಕ್ಷನ್ನು, ಸೊ ವಿಲ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅಂದರೆ ದ ಆಬ್ಜೆಕ್ಟ್ ವಿಲ್ ಬಿ ಈಕ್ವಿಲಿಬ್ರಿಯಮ್. ಸೊ ನಿಮಗೆ ಆಬ್ಜೆಕ್ಟ್ ನಮಗೆ ಈಕ್ವಿಲಿಬ್ರಿಯಮ್ ಇರಬೇಕು. ಈಗ ಒಂದು ಇಂಕ್ಲೈಂಡ್ ಪ್ಲೇನಲ್ಲೂ ಕೂಡ ನೀವು ಕಾರ್ನ ನಾವು ಪಾರ್ಕ್ ಮಾಡ್ಬೋದು. ಸೊ ಇಂಕ್ಲೈಂಡ್ ಪ್ಲೇನಲ್ಲೂ ನಾವೀಗ ಕಾರ್ನ ಪಾರ್ಕ್ ಮಾಡ್ತೀವಿ. ಯಾಕೆ ಅಂತಂದರೆ ಪಾರ್ಕ್ ಮಾಡಿದಾಗ ನಿಮಗೆ ದೆರ್ ಇಸ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಟೈರ್ ಆ್ಯಂಡ್ ಆಬ್ಜೆಕ್ಟ್. ನಿಮಗೆ ಟೈರ್ ಆ್ಯಂಡ್ ರೋಡ್ ಸರ್ಫೇಸ್, ಇಂಕ್ಲೈಂಡ್ ರೋಡ್ ಸರ್ಫೇಸ್ ಇತ್ತು ಅಂದರೆ ನಮಗೆ ಈಕ್ವಿಲಿಬ್ರಿಯಮ್ ಇರ್ತದೆ. ಸೊ ಹಾಗಾಗಿ ಸೊ ನಿಮಗೆ ಫ್ರಿಕ್ಷನ್ನು ಕೆಲವೊಂದು ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಈಗ ಇಫ್ ದ ಫ್ರಿಕ್ಷನ್ ಇಸ್ ಲೆಸ್, ನಮಗೆ ತುಂಬ ಫ್ರಿಕ್ಷನ್ನು ಕಡಿಮೆ ಇದೆ, ಲೆಸ್ ಇದೆ ಅಂತಂದರೆ ಇದು ಸ್ಕಿಡ್ ಆಗೋ ಚಾನ್ಸಸ್ ಕೂಡ ಮೋರ್. ಈಗ ನಿಮಗೆ ಈಗ ನಿಮಗೆ ಬಾತ್ರೂಮಲ್ಲಿ ಎಲ್ಲ ಜಾರ್ ಬೀಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಜಾರ್ ಬೀಳ್ತಾರೆ? ಈಗ ಸ್ನಾನ ಮಾಡಿದ್ದು ನಿಮಗೆ ಸೋಪ್ ಹಾಕಿ ಸ್ನಾನ ಮಾಡ್ತಾರೆ, ಶಾಂಪು. ಈಗ ನಮಗೆ ಸ್ಮೂತ್ ಸರ್ಫೇಸ್ ಇರುತ್ತೆ ಅಂದರೆ ಏನಾಗುತ್ತೆ, ಈಗ ಸೋಪು ನಿಮಗೆ ಸ್ಮೂತ್ ಇದೆ, ಆಯಿತಾ. ನಿಮಗೆ ಸ್ಲಿಪ್ಪರಿ ಆ್ಯಕ್ಷನ್ ಟೇಕ್ ಪ್ಲೇಸ್, ನಿಮಗೆ ಸ್ಲಿಪ್ಪರಿ ಮೋಷನ್ಸ್ ಇರುತ್ತೆ. ಹಾಗಾಗಿ ಈಗ ನಿಮಗೆ ವೆಟ್ ಕಂಡೀಷನಲ್ಲಿ ಇರುತ್ತೆ ನಮಗೆ ಸ್ನಾನ ಮಾಡುವಾಗ, ಆಗ ಕಾಲು ಜಾರಿ ಬೀಳೋ ಚಾನ್ಸಸ್ಸು ಜಾಸ್ತಿ. ಸೊ ಕಾಲು ಜಾರಿ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಟೈಲ್ಸ್ಗಳನ್ನ ನಿಮಗೆ ಅಲ್ಲಿ ಬಾತ್ರೂಮ್ಗಳಲ್ಲಿ ಯಾವುದು ನಮ್ಮದು ರಫ್ ಸರ್ಫೇಸ್ ಇರುತ್ತೆ ಟೈಲ್ಸ್ಗಳು, ಯು ಕ್ಯಾನ್ ಅಬ್ಸರ್ವ್ ದ ಸರ್ಫೇಸ್ ಏನಿದೆ ನಿಮಗೆ ಟೈಲ್ಸ್ದು ರಫ್ ಇರಬೇಕು. ಅದೇ ಸ್ಮೂತ್ ಇತ್ತು ಅಂದರೆ ನಿಮಗೆ ಈಗ ಸೋಪ್ ವಾಟರ್ ನೀವು ಏನಿದೆ ಅದು ಸ್ಮೂತ್, ನಿಮ್ಗೆ ಇನ್ನೂ ಸ್ಮೂತ್ ಆಗುತ್ತೆ. ದ ಫ್ರಿಕ್ಷನ್ ವಿಲ್ ಬಿ ವೆರಿ ಲೆಸ್. ಫ್ರಿಕ್ಷನ್ ವೆರಿ ಲೆಸ್ ಅಂತಂದರೆ ನಿಮಗೆ ಸ್ಕಿಡ್ ಆಗೋ ಚಾನ್ಸಸ್ ವಿಲ್ ಬಿ ಮೋರ್. ಅದೇ ರೀತಿ ಈಗ ನಿಮಗೆ ಡಾಂಬರಲ್ಲಿ ಮಳೆ ಹುಯ್ಯುತ್ತೆ. ಮಳೆ ಹುಯ್ದಾಗ ನಿಮ್ಗೆ ಏನಾಗುತ್ತೆ, ಸೊ ವಾಟರ್ ಕಂಟೆಂಟ್. ಸೊ ಈಗ ವಾಟರ್ ಕಂಟೆಂಟ್ ಅಂತಂದರೆ ನಿಮಗೆ ಫ್ಲೂಯಿಡ್. ಸೊ ಟೈರು ಮತ್ತು ನಿಮಗೆ ರೋಡ್ ಸರ್ಫೇಸ್ ಮಧ್ಯೆ ಫ್ಲೂಯಿಡ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ಸೊ ದೇರ್ ಸ್ಲಿಪ್ಪು ಆಗೋ ಚಾನ್ಸಸ್ ನಿಮಗೆ ಮೋರ್. ಅರ್ಥ ಆಗ್ತಿದೆ. ಸೊ ದಿಸ್ ಮೀನ್ಸ್ ಡಿಪೆಂಡಿಂಗ್ ಆನ್ ಮೀನ್ಸ್ ಫ್ರಿಕ್ಷನ್ ಇಟ್ಸ್ ಹ್ಯಾವಿಂಗ್ ಸಮ್ ಅಡ್ವಾಂಟೇಜಸ್, ಆಲ್ಸೋ ಇಟ್ಸ್ ಹ್ಯಾವಿಂಗ್ ಡಿಸ್ಅಡ್ವಾಂಟೇಜಸ್. ಸೊ ಇನ್ನು ಮೆಕ್ಯಾನಿಕಲಲ್ಲಿ ಸೊ ನಮಗೆ ವಾಟ್ ಆರ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ಬಿಟ್ವೀನ್ ಟು ರಬ್ಬಿಂಗ್ ವಿತ್ ಈಚ್ ಅದರ್, ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟ್ ಅಂದರೆ ದಟ್ ಇಸ್ ವಿಲ್ ಬಿ ಕನ್ವರ್ಟ್ ಇನ್ ಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಹೀಟ್. ಸೊ ಹೀಟಿಂದ ನಮಗೆ ಮೇಜರ್ ಎನರ್ಜಿ ಲಾಸಸ್ ಬೈ ಫ್ರಿಕ್ಷನ್. ಈ ಫ್ರಿಕ್ಷನಿಂದ ಮೇಜರ್ ಎನರ್ಜಿ ಲಾಸ್ ಆಗ್ತಿದೆ. ಈ ಫ್ರಿಕ್ಷನನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಯು ಆರ್ ಯೂಸಿಂಗ್ ಎ ಲೂಬ್ರಿಕೆಂಟ್. ಸೊ ಹೌ ಮಚ್ ಆಫ್ ಲೂಬ್ರಿಕೆಂಟ್ ಆಯಿಲ್ ನಿಮಗೆ ಬೇಕು ಅನ್ನೋದನ್ನು ಇಮ್ಯಾಜಿನ್ ಮಾಡಿ. ಎಷ್ಟು ಲೂಬ್ರಿಕೆಂಟನ್ನು ನಾವು ಯೂಸ್ ಮಾಡ್ತೀವಿ, ಆಯಿತಾ. ಈಗ ನಿಮಗೆ ವೆಹಿಕಲ್ಗಳಲ್ಲಿ, ಆಯಿತಾ. ಸೊ ನಿಮ್ಗೆ ಎಷ್ಟು ವೆಹಿಕಲ್ಸ್ ಇದೆ, ಎಷ್ಟು ಲೂಬ್ರಿಕೆಂಟ್ ಆಯಿಲ್ನ ನಾವು ಯೂಸ್ ಮಾಡ್ತೀವಿ ಟು ರೆಡ್ಯೂಸಿಂಗ್ ಆಫ್ ಫ್ರಿಕ್ಷನ್ಸ್.
ಇದರಲ್ಲಿ ಸಮ್ ಡಿಸಡ್ವಾಂಟೇಜಸ್ಸು ನಿಮಗೆ ಇದೆ. ಸೊ ಹಾಗಾಗಿ ನಿಮಗೆ ವಿತೌಟ್ ಅ ಫ್ರಿಕ್ಷನ್ ವಿ ಕಾಂಟ್ ವಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಪೆನ್ನು ಬರಿತಿದ್ದೀವಿ ಅಂತ ಅಂದರೆ, ನಮಗೆ ಹೋಲ್ಡ್ ಮಾಡಿ ಬರಿತೀವಿ ಅಂದರೆ, ಸೊ ಇಟ್ಸ್ ಹ್ಯಾವಿಂಗ್, ಸೊ ಇಲ್ಲಿ ನಿಮಗೆ ಗೆರೆಗಳಿದೆ ಅಂತಂದರೆ ಇಟ್ಸ್ ಎ ಗ್ರಿಪ್. ಈಗ ನೀವು ಸ್ಮೂತ್ ಇದೆ ಅಂತಂದರೆ, ಈ ಸರ್ಫೇಸು ನಿಮಗೆ ಸ್ಮೂತ್ ಇದ್ದರೆ ವಿ ಕಾಂಟ್ ರೈಟ್, ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಬರೀಬೇಕು ಅಂತಂದರೆ ನಮಗೆ ಇಲ್ಲಿ ನಿಮಗೆ ನೋಡಿ, ಇದರಲ್ಲಿ ನೀವು ಈ ಸರ್ಫೇಸು ನಿಮಗೆ ರಫ್ ಇರುತ್ತೆ, ಇಲ್ಲ ನಮಗೆ ಈ ಥ್ರೆಡ್ ಏನಿದೆ ನಿಮಗೆ ಇಲ್ಲಿ, ಸೊ ಗಾಡ್ ನಿಮ್ಗೆ ಏನು ನೇಚರ್ ಕ್ರಿಯೇಟ್ ಆಗಿದೆ ನೋಡಿ, ನೀವು ಬರೀಲಿಕ್ಕೆ ಏನಾದ್ರು ಹೋಲ್ಡ್ ಮಾಡಲಿಕ್ಕೆ, ನಮ್ಮದು ಸರ್ಫೇಸು ಏನಾದ್ರು ಒಂದು ಹೋಲ್ಡ್ ಮಾಡಲಿಕ್ಕೆ, ಹಿಡ್ಕೊಳ್ಳಿಕ್ಕೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಈ ಗೆರೆಗಳೇನಿದೆ ಅದು ಫ್ರಿಕ್ಷನ್. ಅದೇ ರೀತಿ ಈಗೊಂದು ಕೆಲವೊಂದು ಈಗ ಸರ್ಫೇಸಿಗೆ ಏನಿದೆ, ಈ ಫಾರ್ ಎಕ್ಸಾಂಪಲ್ ಗ್ರೇಟರ್ ಫೋರ್ಸ್ ವಿಲ್ ಬಿ ರಿಕ್ವೈರ್ಡ್. ನಿಮ್ಗೆ ಒಂದು ಎಕ್ಸಸೈಸ್ ಇದೆ ಅಂತ ಇಟ್ಕೊಳ್ಳಿ, ಒಂದು ನೀವು ಇದೆರಡೆಲ್ಲ ಇದನ್ನು ಸೇರ್ಸ ಬನ್ನಿ ನೀವು ಇದರ ಮಧ್ಯ. ಈಗೆಲ್ಲ ಹೀಗಿದೆ ಅಂತಂದರೆ, ಈಗ ಎರಡು ಪೋರ್ ಈಗ ನಿಮಗೆ ನೋಡಿ, ಇದೊಂದು ಈಗ ನಂದು ಪ್ರಾಕ್ಟಿಕಲ್ ರೆಕಾರ್ಡ್ ತಗೊಂಡಿದ್ದೀನಿ, ಇನ್ನೊಂದರ ಪ್ರಾಕ್ಟಿಕಲ್ ರೆಕಾರ್ಡು. ಒಂದೊಂದು ಸೀಟ್ ಮಧ್ಯೆ ಒಂದೊಂದು ಸೀಟುಗಳನ್ನ ಇಂಟರ್ಲಾಕ್ ಮಾಡಿ ನಾವು ಇಲ್ಲಿ ಜಸ್ಟ್ ಹೋಲ್ಡ್ ಮಾಡಿದ್ದೀನಿ. ಈ ಆಬ್ಜೆಕ್ಟು ನಿಮಗೆ ಕೆಳಗಡೆ ಬೀಳ್ತಿಲ್ಲ. ಸೊ ಈ ಆಬ್ಜೆಕ್ಟು ನಿಮಗೆ ಈ ಪ್ರಾಕ್ಟಿಕಲ್ ಬುಕ್ಕು ನಮಗೆ ಕೆಳಗಡೆ ಬೀಳ್ತಿಲ್ಲ ಅಂದರೆ, ಯರ್ ದ ಗ್ರೇಟರ್ ದ ಫ್ರಿಕ್ಷನಲ್ ಫೋರ್ಸಸ್. ಇದನ್ನು ನೀವು ತೆಗಿಬೇಕಂದ್ರೆ ಯು ರಿಕ್ವೈರ್ಡ್ ಸಮ್ ಮೋರ್ ಫೋರ್ಸಸ್, ಅಂದರೆ ಫ್ರಿಕ್ಷನಲ್ ಗ್ರಿಪ್ ವಿಲ್ ಬಿ ಮೋರ್. ನಿಮಗೆ ಇಟ್ಸ್ ಹ್ಯಾವಿಂಗ್ ಸಮ್ ಅಡ್ವಾಂಟೇಜಸ್ ಆ್ಯಂಡ್ ಆಲ್ಸೋ ಡಿಸ್ಅಡ್ವಾಂಟೇಜಸ್ ಕೂಡ. ದ ಪ್ರೊ ಆ್ಯಂಡ್ ಕಾಸಸ್, ಲಿಮಿಟ್ ಆ್ಯಂಡ್ ಡಿಮೆರಿಟ್ಸ್ ಆರ್ ವಾಟ್ ಎವರ್ ಯು ಸೇ ದಟ್. ಸೊ ವಿತ್ ಫ್ರಿಕ್ಷನ್ is play vital role in our life. So here is the end of the session. Thank you one and all.